Good morning, students. Today, let us have discussion on chapter 16, hydrocarbons. Hydrocarbons, as the name suggests, they're the compounds made up of hydrogen and carbon. ಹೈಡ್ರೋಕಾರ್ಬನ್ಸ್ ಅಂದರೆ ಆ ಹೆಸರೇ ಹೇಳ್ತಾ ಇರೋ ಹಾಗೆ ಹೈಡ್ರೋಜನ್ ಮತ್ತು ಕಾರ್ಬನ್ನಿಂದ ಆಗಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇದೆರಡೂ ಕಾಂಪೌಂಡು ಆಗಬೇಕು, ಈ ಥರ ಕಾಂಪೌಂಡ್ಸ್ ಆಗಬೇಕು, ಹೈಡ್ರೋಜನ್ನು ಮತ್ತು ಕಾರ್ಬನ್ ಎರಡೂ ಸೇರಬೇಕು ಅಂದರೆ ದೇರ್ ಶುಡ್ ಬಿ ಸಮ್ ಫಾರ್ಮೇಷನ್ ಆಫ್ ಬಾಂಡ್ಸ್. ಇವೆರಡು ಸುಮ್ಮನೆ ಹಾಗೆ ಒಂದಕ್ಕೊಂದು ಸೇರ್ಕೊಳ್ಳೋಕ್ಕಾಗಲ್ಲ. ಅದರ ಮಧ್ಯೆ ಏನು ಫಾರ್ಮ್ ಆಗಬೇಕು? ಬಾಂಡ್ ಫಾರ್ಮ್ ಆಗಬೇಕು. ಆ ಬಾಂಡನ್ನೇ ನಾವು ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಹಿಯರ್ ಬೈ ಶೇರಿಂಗ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಾರ್ಬನ್ ಕಂಬೈನ್ಸ್ ವಿತ್ ಹೈಡ್ರೋಜನ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಶೇರ್ ಮಾಡಿಕೊಂಡು ಇಲ್ಲಿ ಕಾರ್ಬನ್ನು ಹೈಡ್ರೋಜನ್ ಜೊತೆ ಕೋವಲೆಂಟ್ ಬಾಂಡ್ನ ಫಾರ್ಮ್ ಮಾಡಿಕೊಂಡು ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಸಿ ದ ಮೇನ್ ಕ್ಲಾಸಿಫಿಕೇಶನ್ ಆಫ್ ಹೈಡ್ರೋಕಾರ್ಬನ್ಸ್. ಹೈಡ್ರೋಕಾರ್ಬನ್ಸ್ನ ಕ್ಲಾಸಿಫಿಕೇಶನ್ ನೋಡೋಣ. ಸೊ ವಿ ಹ್ಯಾವ್ two main classification for hydrocarbon, that is aliphatic hydrocarbons and aromatic hydrocarbons. Aliphatic hydrocarbons ಮತ್ತು aromatic hydrocarbons ಅಂತ ಅದೆರಡನ್ನು ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ವಾಟ್ ಇಸ್ ದಿಸ್ aliphatic hydrocarbons? ಸಿ aliphatic hydrocarbons ಅಂದರೆ ಏನು ಅಂತ. ಸಿ aliphatic hydrocarbons are those where the carbon as well as hydrogen, they are going to be linked with the open chain. They form an open chain and they are going to be linked with either with a single or with the ಡಬಲ್ ಆರ್ ಟ್ರಿಪಲ್ ಬಾಂಡ್ಸ್. ಈ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಕಾರ್ಬನ್ನು ಹೈಡ್ರೋಜನ್ ಜೊತೆ ಒಂದು ಸಿಂಗಲ್ ಬಾಂಡಿಂದ ಫಾರ್ಮ್ ಆಗುತ್ತೆ, ಅಥವಾ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡಿಂದ ಫಾರ್ಮ್ ಆಗ್ತಾ ಹೋಗುತ್ತೆ. ಆ ಸಿಂಗಲ್ ಬಾಂಡಿಂದ ಫಾರ್ಮ್ ಆದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಫಾರ್ಮ್ ಆಗಿದ್ರೆ ಅದನ್ನು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಇಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್? ಇಟ್ಸ್ ಎ ಕ್ಲೋಸ್ಡ್ ಸ್ಟ್ರಕ್ಚರ್. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಕ್ಲೋಸ್ಡ್ ಸ್ಟ್ರಕ್ಚರು ಅಥವಾ ರಿಂಗ್ ಸ್ಟ್ರಕ್ಚರ್ ಆಗಿರುತ್ತೆ. ಎಕ್ಸಾಂಪಲ್ ಏನಂದರೆ ಬೆನ್ಝೀನ್. ಸೊ ಇಲ್ಲಿ ನಾವು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ, ಯಾಕೆಂದರೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತಾರೆ ನಮ್ಗೆ ಇನ್ನೊಂದು ಬೇರೆ ಚಾಪ್ಟರ್ ಇದೆ, ಅಲ್ಲಿ ನಾವು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ನ ನೋಡೋಣ. ಸೊ ಕಮಿಂಗ್ ಟು ಆಲಿಫ್ಯಾಟಿಕ್, what is this aliphatic? See, as I told you, it is an open chain structure. So it can be again further classified into saturated and unsaturated. ಮತ್ತೆ ನೀವೇನಾದರೂ ಫರ್ದರ್ ಕ್ಲಾಸಿಫಿಕೇಶನ್ ತೊಗೊಂಡ್ರೆ ನಾವು ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ನ ಅಂದರೆ ಸ್ಯಾಚುರೇಟೆಡ್ ಅಂತ ಕ್ಲಾಸಿಫೈ ಮಾಡ್ತೀವಿ ಮತ್ತು ಅನ್ಸ್ಯಾಚುರೇಟೆಡ್ ಅಂತ. ಸೊ ಅಗೈನ್ ವಿ ಹ್ಯಾವ್ ಟೂ ಕ್ಲಾಸಸ್, ದಟ್ ಇಸ್ ಆಲಿಫ್ಯಾಟಿಕ್ saturated hydrocarbons and unsaturated hydrocarbon. So what are this saturated hydrocarbon? See, saturated hydrocarbon are those where the carbon atom are linked by a single covalent bond. ನಾನು ಹಾಗೆ ಆವಾಗಲೇ ಹೇಳಿದ ಪ್ರಕಾರ ಯಾವ ಕಾರ್ಬನ್ನು ಹೈಡ್ರೋಜನ್ ಜೊತೆ ಸಿಂಗಲ್ ಬಾಂಡಿಂದ ಫಾರ್ಮ್ ಆಗುತ್ತೆ ಬೈ ಶೇರಿಂಗ್ ಎ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಒಂದೇ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಶೇರ್ ಮಾಡಿಕೊಂಡು ಒಂದೇ ಸಿಂಗಲ್ ಬಾಂಡು ಕೋವಲೆಂಟ್ ಬಾಂಡ್ ಫಾರ್ಮ್ ಆದರೆ ಅದನ್ನು ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ ಹಿಯರ್ ದ ವೇಲೆನ್ಸಿ ಆಫ್ ದ ಕಾರ್ಬನ್ ಈಸ್ ಫುಲ್ಲಿ ಸ್ಯಾಟಿಸ್ಫೈಡ್. ಇಲ್ಲಿ ಕಾರ್ಬನ್ನ ವೇಲೆನ್ಸಿ ಪೂರ್ತಿ ಸ್ಯಾಟಿಸ್ಫೈ ಆಗಿರುತ್ತೆ. And what are the examples for saturated hydrocarbons? We have got an example of alkanes. Saturated hydrocarbon ಕೆಳಗಡೆ ಎಕ್ಸಾಂಪಲ್ ಏನು ಬರುತ್ತೆ ಅಂದರೆ ಆಲ್ಕೇನ್ಸ್ ಬರುತ್ತೆ. ಈ ಆಲ್ಕೇನ್ಸಲ್ಲಿ ಒಂದೇ ಒಂದು ಕೋವಲೆಂಟ್ ಬಾಂಡ್ ಮಾತ್ರ ಫಾರ್ಮ್ ಆಗಿರುತ್ತೆ ಕಾರ್ಬನ್ನು ಮತ್ತು ಹೈಡ್ರೋಜನ್ನ ನಡುವೆ. ಸೊ ಆ್ಯಂಡ್ ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ವಿತ್ ಅ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ, ದಟ್ ಇಸ್ CnH2n+2. ಇದಕ್ಕೆ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಏನಂದರೆ CnH2n+2 ಅಂತ. ಇಲ್ಲಿ ಸಿ ಕಾರ್ಬನ್ನ ಮತ್ತು ಹೆಚ್ಚು ಹೈಡ್ರೋಜನ್ನ ರೆಪ್ರೆಸೆಂಟ್ ಮಾಡುತ್ತೆ. ಎನ್ ಅಂದರೆ ನಂಬರ್ ಆಫ್ ಕಾರ್ಬನ್ಸ್. ಈಗ ಕಾರ್ಬನ್ಸ್ನ ಎನ್ನಿಗೆ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋದರೆ 1 2 3 4 ಅಂತ ವಿ ಗೆಟ್ ಮೆನಿ ನಂಬರ್ ಆಫ್ ಹೈಡ್ರೋಕಾರ್ಬನ್ಸ್. ಅದರಲ್ಲಿ ಮೊದಲನೇ ಎಕ್ಸಾಂಪಲ್, ದ ಲೋಯೆಸ್ಟ್ ಹೈಡ್ರೋಕಾರ್ಬನ್ ಆರ್ ದ ಸ್ಮಾಲೆಸ್ಟ್ ಹೈಡ್ರೋಕಾರ್ಬನ್ ಇಸ್ ಮಿಥೇನ್. ಮಿಥೇನ್ ಏನು ಅಂದರೆ ಸಿಂಗಲ್ ಕಾರ್ಬನ್ನು, ಒಂದೇ ಒಂದು ಕಾರ್ಬನ್ನಿಂದ ಆಗಿರುತ್ತೆ, ಅದಕ್ಕೆ ಇದನ್ನು ಸ್ಮಾಲೆಸ್ಟ್ ಹೈಡ್ರೋಕಾರ್ಬನ್ ಆರ್ ದ ಫಸ್ಟ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಸೊ ಮತ್ತು ಈ ಹೈಡ್ರೋಕಾರ್ಬನ್ಸಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಯಾವಾಗಲೂ ANE ಇಂದ ಎಂಡ್ ಆಗಿರುತ್ತೆ. ಸೊ ಮಿಥೇನ್, ಇಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ಆ ಥರ. ಸೊ ಮೆತ್ ಅಂದರೆ 1 ಅಂತ ಅರ್ಥ, ಎತ್ ಅಂದರೆ 2,
ಪ್ರೊಪ್ ಅಂದರೆ 3, ಬ್ಯೂಟ್ ಅಂದರೆ 4, ಪೆಂಟ್ ಅಂದರೆ 5, ಹಾಗೆ ಹೋಗ್ತಾ ಇರುತ್ತೆ. ಸೊ ನೀವು ಅದರ ಆಧಾರದ ಮೇಲೆ ಎಷ್ಟು ಕಾರ್ಬನ್ಗಳಿದ್ದಾವೆ ಅಂತ ಕಂಡುಹಿಡಿಬೇಕು ಮತ್ತು ಅದನ್ನು ನೇಮಿಂಗ್ ಮಾಡ್ತಾ ಹೋಗಬೇಕು. ನೀವಿಲ್ಲಿ ಹೈಡ್ರೋಕಾರ್ಬನ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೆಕ್ಸ್ಟು ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದಾಗ ಕಾಂಪೌಂಡ್ಸ್ನ ನೇಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹೈಡ್ರೋಕಾರ್ಬನ್ಸಿಂದನೇ ನೇಮಿಂಗ್ ಆಫ್ ದ ಕಾಂಪೌಂಡ್ಸು ಸ್ಟಾರ್ಟ್ ಆಗೋದು. So here this is the saturated hydrocarbons, where we'll have a smallest hydrocarbon, that is which starts with the methane. Then coming to unsaturated hydrocarbons, so these are the compounds where the carbon atom are linked by double or a triple bond. ಸೊ ಇಲ್ಲಿ ಈ ಕೋವಲೆಂಟ್ ಬಾಂಡು 2 ಫಾರ್ಮ್ ಆಗಿರುತ್ತೆ ಅಥವಾ 3 ಫಾರ್ಮ್ ಆಗಿರುತ್ತೆ ಬೈ ಶೇರಿಂಗ್ 2 or 3 pairs ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಕಾರ್ಬನ್ ಆಟಮ್. ಸೊ ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಹೇಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಶೇರ್ ಆಗುತ್ತೆ ಅಂತಂದರೆ 2 ಪೇರ್ ಶೇರ್ ಆದರೆ ಅದನ್ನು ನಾವು ಆಲ್ಕೀನ್ ಅಂತ ಕರಿತೀವಿ, ಅಥವಾ 3 ಪೇರ್ ಎಲೆಕ್ಟ್ರಾನ್ಸ್ ಶೇರ್ ಆದರೆ ಅದನ್ನು ಆಲ್ಕೈನ್ಸ್ ಅಂತ ಕರಿತೀವಿ. ಸೊ ಹಿಯರ್ ದ ವೇಲೆನ್ಸೀಸ್ ಆಫ್ ದ ಕಾರ್ಬನ್ ಆರ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್. ಇಲ್ಲಿ ವೇಲೆನ್ಸಿ ಪೂರ್ತಿಯಾಗಿ ಸ್ಯಾಟಿಸ್ಫೈ ಆಗಿರೋದಿಲ್ಲ. ಸೊ ಹಾಗಾಗಿ ಬಾಂಡ್ಸ್ನ ನಾವೇನು ಮಾಡ್ಬೋದು, ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಅಂದರೆ ಅರ್ಥ ವೇಲೆನ್ಸಿ ಸ್ಯಾಟಿಸ್ಫೈ ಆದರೆ ಆ ಬಾಂಡು ಗಟ್ಟಿಯಾಗಿರುತ್ತೆ, ಬ್ರೇಕ್ ಮಾಡೋಕ್ಕೆ ಕಷ್ಟ. ಇಲ್ಲಿ ವೇಲೆನ್ಸಿ ಸ್ಯಾಟಿಸ್ಫೈ ಆಗದೆ ಇರೋದ್ರಿಂದ ಬಾಂಡನ್ನು ನಾವೇನು ಮಾಡ್ಬೋದು, ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಇನ್ ದ ಸೆನ್ಸ್ unsaturated can be converted into saturated by breaking the bonds. Either it may be a double bond or it may be a triple bond. So they are having the open chain structure with a double bond. Here as I told you, both saturated and unsaturated are open chain structure ಇರುತ್ತೆ. ಆ ಓಪನ್ ಚೈನ್ ಸ್ಟ್ರಕ್ಚರಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆದರೆ ಅದನ್ನು ನಾವು ಆಲ್ಕೀನ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಎ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ CnH2n. ಸೊ CnH2n ಮತ್ತು ಎಕ್ಸಾಂಪಲ್ಸ್ ಏನು ಅಂದರೆ ಇಥೀನ್, ಪ್ರೊಪೀನ್. ನಾನು ಆವಾಗಲೇ ಹೇಳಿದೆ ನಿಮಗೆ ಮೆತ್, ಎತ್, ಪ್ರೊಪ್ ಅಂತೆಲ್ಲ ಅಂದರೆ 1, 2, 3 ಅಂತ. ಹಾಗೆಯೇ ಏನಿಂದ ಎಂಡ್ ಆದರೆ ಅದೆಲ್ಲ ಏನಾಗಿರುತ್ತೆ, ಸ್ಯಾಚುರೇಟೆಡ್ ಆಗಿರುತ್ತೆ. ಅನ್ಸ್ಯಾಚುರೇಟೆಡಲ್ಲಿ ಆಲ್ಕೀನಿಗೆ ಎಕ್ಸಾಂಪಲ್ಲು ಈನ್. ಅಲ್ಲಿ ಆಲ್ಕೀನ್ EN ಇಂದ ಎಂಡ್ ಆಗಿದೆ, ಹಾಗಾಗಿ ಅದರ ಕಾಂಪೌಂಡ್ಸ್ ಕೂಡ EN ಇಂದನೇ ಎಂಡ್ ಆಗಿರುತ್ತೆ. ಈಥೀನ್, ಪ್ರೊಪೀನ್, ಬ್ಯೂಟೀನ್, ಪೆಂಟೀನ್ ಈ ಥರ ಹೋಗ್ತಾ ಇರುತ್ತೆ. ಆ್ಯಂಡ್ ಇಫ್ ಇಟ್ ಇಸ್ ವಿತ್ ಅ ಟ್ರಿಪಲ್ ಬಾಂಡ್, ಆ ಟ್ರಿಪಲ್ ಬಾಂಡ್ ಇದ್ದರೆ ಅಂಥ ಕಾಂಪೌಂಡ್ಸ್ನ ನಾವು ಆಲ್ಕೈನ್ಸ್ ಅಂತ ಕರಿತೀವಿ. ಸೊ ವಿಚ್ ಎಂಡ್ಸ್ ವಿತ್ YNE. ಹಂಗಾಗಿ ಅದರಿಂದ ಬರೋ ಎಲ್ಲ ಎಕ್ಸಾಂಪಲ್ಸು ನಮಗೆ YNE ಇಂದನೇ ಎಂಡ್ ಆಗಿರುತ್ತೆ. ದಟ್ ಇಸ್ ಇಥೈನ್, ಪ್ರೊಪೈನ್, ಬ್ಯೂಟೈನ್, ಪೆಂಟೈನ್ ಅಂತ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್. ಇನ್ ದ ಎಕ್ಸಾಮ್ಸ್ ಇಟ್ ಮೇ ಬಿ ಆಸ್ಡ್. ಆ್ಯಕ್ಚುಲಿ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಹೈಡ್ರೋಕಾರ್ಬನ್ಸಲ್ಲಿ ಡೆಫಿನೇಷನ್ ಮತ್ತು ಕ್ಲಾಸಿಫಿಕೇಷನ್ ಕೇಳ್ತಾರೆ, ಮತ್ತು ಅದಕ್ಕೆ ಎಕ್ಸಾಂಪಲ್ಸ್ ಕೇಳ್ತಾರೆ. ಸಮ್ಟೈಮ್ಸ್ ಇಟ್ ಮೇ ಬಿ 5 mark question if even methane synthesis if it has asked. ಮಿಥೇನ್ ಸಿಂಥಸಿಸ್ ಜೊತೆಗೆ ಏನಾದರೂ ಕೇಳಿದರೆ ಅದು 5 mark question ಆಗಿರುತ್ತೆ. ಮಿಥೇನ ಸಿಂಥಸಿಸ್ ಬಿಟ್ಟು ಬರೀ ಕ್ಲಾಸಿಫಿಕೇಷನ್ ಅಷ್ಟೇ ಕೇಳಿದರೆ ಕೆಲವು ಸತಿ 3 ಮಾರ್ಕ್ಗೂ ಅದನ್ನು ಕೇಳ್ಬೋದು. ಬಟ್ ಹೈಡ್ರೋಕಾರ್ಬನ್ಸಿಂದ ಯೂಶ್ವಲಿ 1 ಕ್ವೆಶ್ಚನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಕಮಿಂಗ್ ಟು ದ ಫಸ್ಟ್ class of hydrocarbon, that is the smallest hydrocarbon, as already I told you, that is methane. So here methane, it occurs as a natural gas from petroleum well, and it is formed in a marshy place by the decay of bacterial as well as an other microbial action on an organic matter. ನೀವು ಮೀಥೇನನ್ನು ಎಲ್ಲಿ ನೋಡಬಹುದು ಅಥವಾ ಮಿಥೇನು ಎಲ್ಲಿ ಫಾರ್ಮ್ ಆಗುತ್ತೆ ಫಸ್ಟು ಅಂತಂದರೆ ನ್ಯಾಚುರಲ್ ಗ್ಯಾಸ್ ಆಗಿ ಪೆಟ್ರೋಲಿಯಂ ವೆಲ್ಲಲ್ಲಿ ಫಾರ್ಮ್ ಆಗ್ಬೋದು. ಅದು ಬಿಟ್ಟು ಎಲ್ಲಿ ಕಾಮನ್ ಆಗಿ ನೋಡ್ತೀವಿ ನಾವು ಅಂದರೆ ಈ ಮಾರ್ಷಿ ಪ್ಲೇಸ್ ಅಂತ. ಮಾರ್ಷಿ ಪ್ಲೇಸ್ ಅಂದರೆ ಎಲ್ಲಿ ಈ ಗಿಡಗಂಟೆಗಳು ನೀರಲ್ಲಿ ತುಂಬ ಒದ್ದೆ ಆಗಿರುತ್ತೆ, ನೆನೀತಾ ಇರುತ್ತೆ, ಅಂಥ ಜಾಗದಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಅದನ್ನು ಡಿಕೆ ಮಾಡ್ತಾ ಹೋಗ್ತವೆ, ಅಂದರೆ ಕೊಳಿಸ್ತಾ ಹೋಗ್ತವೆ. ಅಲ್ಲಿ ಮೈಕ್ರೋಬಿಯಲ್ ಕಂಟಾಮಿನೇಷನ್ ಆಗ್ತಾ ಹೋಗುತ್ತೆ. ಸೊ ಆ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಮೈಕ್ರೋಬ್ಸ್ ಆ್ಯಕ್ಟ್ ಮಾಡಿದಾಗ ಒಂದು ನ್ಯಾಸ್ಟಿ ಸ್ಮೆಲ್ ಬರುತ್ತೆ, ಇರಿಟೇಟಿಂಗ್ ಸ್ಮೆಲ್ಲು. ಆವಾಗ ಅಲ್ಲಿಂದ ಏನು ಫಾರ್ಮ್ ಆಗುತ್ತೆ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಎ ಮಿಥೇನ್. ಆ ಮಿಥೇನನ್ನು ನಾವೇನಂತ ಕರಿತೀವಿ ಅಂತಂದರೆ ಮಿಥೇನ್ ಗ್ಯಾಸ್ ಅಂತ ಕರಿತೀವಿ. ಸೊ ಇಟ್ ಮೈ ಬಿ ಅದರ್ವೈಸ್ ಕಾಲ್ಡ್ ಗೋಬರ್ ಗ್ಯಾಸ್. ಅದನ್ನು ಏನಂತ ಕರಿತೀವಿ, ಗೋಬರ್ ಗ್ಯಾಸ್ ಅಂತಲೂ ಕೂಡ ಕರಿತೀವಿ. ಸೊ ಇಟ್ is formed by the sewage. So this is called marshy gas. That marshy gas is nothing but methane.
So how can we synthesize this methane in the laboratory? So methane can be synthesized in two different ways. That is, one from sodium acetate. So we can take raw material sodium acetate in the laboratory, and it can be heated with the sodium hydroxide. So sodium hydroxide ಅಥವಾ ಸೋಡಾ ಲೈಮ್ ತಗೊಂಡು ಸೋಡಿಯಂ ಅಸಿಟೇಟನ್ನ ಹೀಟ್ ಮಾಡ್ತಾ ಹೋದರೆ ದರ್ ಇಸ್ ಅ ಲಿಬರೇಷನ್ ಆಫ್ ಅ ಗ್ಯಾಸ್ ಕಾಲ್ಡ್ ಮಿಥೇನ್ ಗ್ಯಾಸ್ ಲಿಬರೇಟ್ ಆಗ್ತಾ ಹೋಗುತ್ತೆ. This is sodium acetate which can be treated with the soda lime. Soda lime is nothing but sodium hydroxide, and the gas which is liberated is methane. CH4 is what? CH4 is methane. And here we can have a sodium carbonate as a salt. So sodium carbonate kuda form ಆಗುತ್ತೆ. So this is one method where we can go for the preparation, and the second method is by carbon monoxide. Even we can take a carbon monoxide which is reduced to get a methane. So here it is nothing but a reduction reaction where hydrogen has been added to carbon monoxide. That is, hydrogen has reduced carbon monoxide to liberate methane gas. So when we pass hydrogen gas over finely divided nickel catalyst, we can at 525 Kelvin we can get ಮಿಥೇನ್. ಸೊ ವಾಟರ್ ಫಾರ್ಮ್ ಆಗುತ್ತೆ, ಜೊತೆಗೆ ಮಿಥೇನು ಲಿಬರೇಟ್ ಆಗ್ತಾ ಹೋಗುತ್ತೆ. So coming to its physical and chemical properties. So we can go for the physical properties, that is state, color, odor and solubility. So always methane is going to be available as a gas, so in the gaseous state, and it is a colorless gas with the odorless. Odor kuda ಕೆಲವು ಸತಿ it is difficult to identify. Sometimes it can be a nasty odor also, and it is slightly soluble in water. Coming to the chemical properties. So the first property is called pyrolysis. So what is this pyrolysis? In the sense, anything if we heat it at very high temperature, we can get it completely, it decomposes, it undergo thermal decomposition, and it gets charred. So over here also methane, if we heat it about some 1500 Kelvin, it undergoes some thermal decomposition, and there will be a liberation of the carbon black, formation of a carbon black along with the liberation of hydrogen gas. ಏನು ಈ ಕಾರ್ಬನ್ ಬ್ಲ್ಯಾಕ್ ಅಂದರೆ ಅಂತ? ಸಿ ದಿಸ್ ಕಾರ್ಬನ್ ಬ್ಲ್ಯಾಕ್ ಇಸ್ ನಥಿಂಗ್ ಬಟ್ it is like a ash which can be used for printing ink. ಈ ಕಾರ್ಬನ್ ಬ್ಲ್ಯಾಕ್ ಏನು ಅಂದರೆ, ಈ ಇಂಕನ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ಈ ಕಾರ್ಬನ್ ಬ್ಲ್ಯಾಕ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಿಯರ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಹೋಗುತ್ತೆ. ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆದ ತಕ್ಷಣವೇ ಗೊತ್ತಾಗುತ್ತೆ ಏನಂದರೆ ಕಾರ್ಬನ್ ಬ್ಲ್ಯಾಕ್ ಕೂಡ ಫಾರ್ಮ್ ಆಗಿದೆ ಅಂತ. ಈ ಕಾರ್ಬನ್ ಬ್ಲ್ಯಾಕ್ನ ನಾವು ಯೂಸ್ ಮಾಡ್ಕೋತೀವಿ ಬೇರೆ ಬೇರೆ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡೋಕ್ಕೆ. ಆ್ಯಂಡ್ ದ ಸೆಕೆಂಡ್ ರಿಯಾಕ್ಷನ್ ಇಸ್ combustion. So again combustion, it is nothing but burning anything in presence of air. So over here also methane, it is burnt in presence of air. So when it methane undergoes some ignition in presence of oxygen, it produces carbon dioxide. So methane oxygen presence ಅಲ್ಲಿ ignite ಆದರೆ ಏನು ಸಿಕ್ಕತ್ತೆ ಅಂದರೆ carbon dioxide ಸಿಕ್ಕತ್ತೆ, it liberates, and along with it there is formation of water and liberation of heat. ಸೊ ಇಲ್ಲಿ ಇದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಹೀಟ್ ಲಿಬರೇಟ್ ಆಗ್ತಾ ಹೋಗುತ್ತೆ. ಸೊ ಹೀಟ್ ಲಿಬರೇಟ್ ಆಗೋದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡು ಕೂಡ ಎವಾಲ್ವ್ ಆಗುತ್ತೆ ಮತ್ತು ವಾಟರ್ ಕೂಡ ಫಾರ್ಮ್ ಆಗುತ್ತೆ. ಸೊ sometimes this mixture can cause some explosion. ಈ ಮಿಕ್ಸ್ಚರ್ ಏನಾಗುತ್ತೆ ಅಂದರೆ ಎಕ್ಸ್ಪ್ಲೋಷನ್ ಕೂಡ ಕಾಸ್ ಮಾಡ್ತಾ ಹೋಗಬಹುದು. And coming to the third chemical property, which is called oxidation. See over here also same thing, that is we are going to treat methane in presence of oxygen. When oxygen has been passed to the methane at a pressure 100 atmospheres, so there is especially in presence of copper tube. Here if we use a copper tube for passing the oxygen, so there is formation of methyl alcohol. ಏನು ಫಾರ್ಮ್ ಆಗುತ್ತೆ ಅಂದರೆ ಆಲ್ಕೋಹಾಲು. ಸಿ ಹಿಯರ್ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ where a hydrocarbon can give one more type of organic compound called alcohol, that is methyl alcohol. Methyl alcohol
ಫಾರ್ಮ್ ಆಗ್ತಾ ಹೋಗುತ್ತೆ. ಸಿ ಯು ಜಸ್ಟ್ ಅಬ್ಸರ್ವ್ ದ ರಿಯಾಕ್ಷನ್, ದ ಸೆಕೆಂಡ್ ಆ್ಯಂಡ್ ಥರ್ಡ್ ರಿಯಾಕ್ಷನ್. ಈವನ್ ದ ಸೆಕೆಂಡ್ reaction happens in presence of oxygen, and third reaction also. One thing over here, we just maintain the temperature as well as without the pressure. So here we have not applied any atmospheric pressures. Here over atmospheric pressure, the entire reaction it changes, and even the products are going to change. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ, ಇಲ್ಲಿ ಬಂದು ಮಿಥೈಲ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ, ಆ್ಯಂಡ್ ಬೋತ್ ಆರ್ ಆಕ್ಸಿಡೇಷನ್ ರಿಯಾಕ್ಷನ್, ಎರಡೂ ಕೂಡ ಆಕ್ಸಿಡೇಷನ್ ರಿಯಾಕ್ಷನ್ನೇ ಆಗಿರುತ್ತೆ. ಆ್ಯಂಡ್ ಕಮಿಂಗ್ ಟು ದ ಫೋರ್ತ್ reaction, that is with the steam. Steam in the sense, as you know, it is nothing but a form of water, a vapor form. ಸೊ ಗೇಷಿಯಸ್ ಫಾರ್ಮ್ ಆಫ್ ವಾಟರ್ನ ನಾವೇನಂತ ಕರಿತೀವಿ, ಸ್ಟೀಮ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟೀಮ್ನ ನಾವು ತೋರ್ಸೋಕ್ಕಾಗಲ್ಲ, ಹಾಗಾಗಿ ವಾಟರ್ನೇ ತೊಗೊಂಡಿದ್ದೀನಿ ನಾನು. ಸೊ ಆನ್ ಪಾಸಿಂಗ್ ದ ಮಿಕ್ಸ್ಚರ್ ಆಫ್ ಮಿಥೇನ್ ವಿತ್ ಇನ್ ಪ್ರೆಸೆನ್ಸ್ ಆಫ್ ಸ್ಟೀಮ್, so we are going to, in presence of a nickel catalyst. Here the catalyst is nickel. So ಈ nickel catalyst ನ presence ಅಲ್ಲಿ ನಾವು 1100 Kelvin, and in the sense it is high temperature. ಸೊ ನಾವು ಮಿಥೇನ್ನ ಬಾಯ್ಲ್ ಮಾಡಿದರೆ there is formation of carbon monoxide, a dangerous gas. ಒಂದು ಡೇಂಜರಸ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಆ ಡೇಂಜರಸ್ ಗ್ಯಾಸ್ ಯಾವುದು ಅಂದರೆ ಕಾರ್ಬನ್ ಮೊನಾಕ್ಸೈಡು, ಆ್ಯಂಡ್ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಇಲ್ಲೂ ಕೂಡ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ, ಜೊತೆಗೆ ಕಾರ್ಬನ್ ಮೊನಾಕ್ಸೈಡು ಫಾರ್ಮ್ ಆಗುತ್ತೆ. And this is one of the typical example what happens when methane, if it is treated with the steam or water anta. So coming to the fifth reaction, that is the nitration reaction, where the nitric acid vapors, when it is passed through methane, there is formation of an important compound called nitromethane or methyl nitrate. ಇದನ್ನು ನೈಟ್ರೋಮಿಥೇನ್ ಅಥವಾ ಮಿಥೈಲ್ ನೈಟ್ರೇಟ್ ಅಂತ ಕರಿತೀವಿ. ಸೊ ಮಿಥೇನ್ನ ನೈಟ್ರಿಕ್ ಆ್ಯಸಿಡ್ ವೇಪರ್ಸ್ ಜೊತೆ ಪಾಸ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ ನೈಟ್ರೋಮಿಥೇನ್ ಸಿಗುತ್ತೆ. ಇದನ್ನು ಒಂದು ರಾ ಮೆಟೀರಿಯಲ್ಲು ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಮ್ ಇಂಪಾರ್ಟೆಂಟ್ ಕೆಮಿಕಲ್ ಕಾಂಪೌಂಡ್ಸ್. ಸೊ ದ ಲಾಸ್ಟ್ ರಿಯಾಕ್ಷನ್, which is a very important reaction, that is with the halogens. halogens ಜೊತೆ ಆಗ ರಿಯಾಕ್ಷನ್ನು ಇದು ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ ಕೂಡ, ಯಾಕೆಂದರೆ ಇದನ್ನು ಎಕ್ಸಾಮ್ಸಲ್ಲಿ ಪದೇ ಪದೇ ಕೇಳ್ತಿರ್ತಾರೆ. ಜೊತೆಗೆ ಇದೇ ರಿಯಾಕ್ಷನ್ನ, ಸೇಮ್ ರಿಯಾಕ್ಷನ್ನ ನೀವು ಕ್ಲೋರಿನ್ ಕೆಮಿಕಲ್ ಪ್ರಾಪರ್ಟೀಸಲ್ಲೂ ಕೂಡ ನೋಡ್ತೀರಾ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ರಿಯಾಕ್ಷನ್ ಈದರ್ ಇನ್ ದ ಕ್ಲೋರಿನ್ ಆರ್ ವಿತ್ methane also. So when a halogen, especially chlorine, when it is passed to methane, it replaces all the hydrogens which are there in the methane. ಎಲ್ಲ ಹೈಡ್ರೋಜನನ್ನು ರೀಪ್ಲೇಸ್ ಮಾಡ್ತಾ ಹೋಗುತ್ತೆ ಅಥವಾ ಡಿಸ್ಪ್ಲೇಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಇಲ್ಲಿ ಮಿಥೇನಿಗೆ 4 ಹೈಡ್ರೋಜನ್ ಇರುತ್ತೆ. ಈ 4 ಹೈಡ್ರೋಜನನ್ನು ಕೂಡ ಕ್ಲೋರಿನ್ನು ಡಿಸ್ಪ್ಲೇಸ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದರಿಂದ ಇದು ಕ್ಲೋರಿನ್ನು ಎಲ್ಲ ಹೈಡ್ರೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಇದನ್ನು ಟಿಪಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಲೂ ಕರಿತೀವಿ. ಸೊ ವೆನ್ ಮಿಥೇನ್ it is treated with chlorine, that is chlorine gas. So there is a substitution reaction where it forms 4 different compounds. So first, when chlorine gas is passed through methane, there is formation of methyl chloride. See here, 1 hydrogen has been displaced. ಒಟ್ಟಿಗೆ 4 ಡಿಸ್ಪ್ಲೇಸ್ ಆಗಲ್ಲ ಅಥವಾ ಸಬ್ಸ್ಟಿಟ್ಯೂಟ್ ಆಗಲ್ಲ. ಇಲ್ಲಿ ಒಂದೇ ಒಂದು ಹೈಡ್ರೋಜನ್ ಫಸ್ಟ್ ಸಬ್ಸ್ಟಿಟ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಮಿಥೇನಲ್ಲಿ 1 ಹೈಡ್ರೋಜನ್ ಹೋದರೆ ಮಿಥೈಲ್ ಫಾರ್ಮ್ ಆಗುತ್ತೆ. ದಟ್ ಇಸ್ ದಿಸ್ ಇಸ್ ಮಿಥೈಲ್ ಆ್ಯಂಡ್ ದಿಸ್ ಇಸ್ ಕ್ಲೋರಿನ್. ಸೊ ಇಟ್ ಇಸ್ ಮಿಥೈಲ್ ಕ್ಲೋರೈಡ್. And coming to the next one, the next reaction, see here again we'll take a methyl chloride na ತಗೋತೀವಿ, ಮತ್ತೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡ್ತೀವಿ. ಸೊ there is formation of methylene chloride. See here 2 hydrogens has been substituted from chlorine. ನೋಡಿ ಇಲ್ಲಿ 2 ಕ್ಲೋರಿನ್ ಫಾರ್ಮ್ ಆಗಿದೆ, 2 ಹೈಡ್ರೋಜನ್ನು. ಸೊ ಇಟ್ ಇಸ್ ಮೆಥಿಲೀನ್ ಕ್ಲೋರೈಡ್. ಅಗೇನ್ ವಿ ಟೇಕ್ ಎ ಮೆಥಿಲೀನ್ ಕ್ಲೋರೈಡ್
and we pass a chlorine gas. So there is formation of chloroform, CHCl3. there is ಮತ್ತೆ ಏನಾಗಿದೆ ಕ್ಲೋರೋಫಾರ್ಮ್ ಫಾರ್ಮ್ ಆಗಿದೆ. ಇಲ್ಲೂ ಕೂಡ ಒಂದು ಹೈಡ್ರೋಜನನ್ನು ಒಂದು ಕ್ಲೋರಿನ್ ರಿಪ್ಲೇಸ್ ಮಾಡಿದೆ. ಇನ್ ದ ಸೆನ್ಸ್ ಆಲ್ರೆಡಿ there is 2 chlorine, so one more chlorine has been added by displacing one hydrogen. That is an important compound called chloroform has been formed. And the fourth reaction, that is chloroform, again treated with the chlorine, so to get an important solvent called carbon tetrachloride. Tetra andre 4 anta, so there is formation of carbon tetrachloride. So this is a typical example for substitution reaction. Coming to the uses of methane. So methane, which is used as a gaseous fuel to form a natural gas. Natural gas ಏನೇನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ನ್ಯಾಚುರಲ್ ಗ್ಯಾಸ್ ಆಗಿ, ಅದು ಅಡುಗೆ ಮಾಡೋಕ್ಕಾಗಿರ್ಬೋದು, ಇಲ್ಲ ಲೈಟಿಂಗ್ಸ್ಗಾಗಿರ್ಬೋದು, ಇಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ನ ರನ್ ಮಾಡೋಕ್ಕಾಗಿರ್ಬೋದು. ಸೊ ಅದನ್ನು ಈ ಗೇಷಿಯಸ್ ಫ್ಯೂಯಲ್ನ ಫಾರ್ಮ್ ಮಾಡಿ ಮಿಥೇನ್ನ ಯೂಸ್ ಮಾಡಿಕೊಂಡು ವಿ ಆರ್ ರನ್ನಿಂಗ್ ಆಲ್ ದೋಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಆ್ಯಂಡ್ ಇನ್ ದ ಪ್ರೊಡಕ್ಷನ್ ಆಫ್ ಕಾರ್ಬನ್ ಬ್ಲ್ಯಾಕ್, ನಾನು ಅವಾಗಲೇ ಹೇಳಿದೆ ನಿಮಗೆ ಕಾರ್ಬನ್ ಬ್ಲ್ಯಾಕ್ ಅಂತ ಕಾರ್ಬನ್ ಫಾರ್ಮ್ ಆಗುತ್ತೆ. ಸೊ ಇಟ್ ಇಸ್ ಯೂಸ್ಡ್ ಇನ್ ಆ್ಯಸ್ ಅ ಪ್ರಿಂಟಿಂಗ್ ಇಂಕ್. ಇದರಲ್ಲೆಲ್ಲ ಪ್ರೆಸ್ಗಳಲ್ಲಾಗಿರ್ಬೋದು ಅಥವಾ ಪ್ರಿಂಟಿಂಗ್ ಎನಿ ನ್ಯೂಸ್ ಪೇಪರ್ಸ್, ಲೈಕ್ ಪ್ರಿಂಟಿಂಗ್ ಎನಿ ಬುಕ್ಸ್. ಸೊ ಕಾರ್ಬನ್ ಬ್ಲ್ಯಾಕ್ ವಿಚ್ ಇಸ್ ಯುಟಿಲೈಸ್ಡ್ ಆ್ಯಸ್ ಫಾರ್ ದ ಪ್ರಿಂಟಿಂಗ್ ಇಂಕ್ ಆ್ಯಂಡ್ ಆಲ್ಸೋ ಆ್ಯಸ್ ಎ ಬ್ಲ್ಯಾಕ್ ಪೇಂಟ್. ಬ್ಲ್ಯಾಕ್ ಪೇಂಟಲ್ಲೂ ಕೂಡ ಈ ಕಾರ್ಬನ್ ಬ್ಲ್ಯಾಕ್ನ ಯೂಸ್ ಮಾಡ್ಕೋತಾರೆ. Ethane, which is the second compound of alkane series, has a molecular formula C2H6. ನಾನು ನಿಮ್ಗಾಗಲೇ ಹೇಳಿದಾಗೆ ಮಿಥೇನ್ ಅಂದರೆ CH4, ಇಥೇನ್ ಅಂದರೆ C2H6, ಮತ್ತು ನಿಮಗೆ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಗೊತ್ತು, CnH2n+2. ಸೊ ಹಾಗಾಗಿ ಇಲ್ಲಿ ಕಾರ್ಬನ್ 2 ಆದರೆ ಹೈಡ್ರೋಜನ್ನು 6 ಆಗುತ್ತೆ. ಸೊ ಇಟ್ ಇಸ್ C2H6. So coming to the preparation of ethane, so ethane can be prepared by taking sodium ethanoate. Sodium ethanoate ತಗೊಂಡು we can prepare by using sodium hydroxide. ನೀವು ಮಿಥೇನ್ ಹೇಗೆ ಪ್ರಿಪೇರ್ ಮಾಡಿದ್ರಿ, ಇಥೇನ್ ಕೂಡ ಹಾಗೆ ಪ್ರಿಪೇರ್ ಮಾಡ್ಬೋದು. ಅಲ್ಲಿ ಸೋಡಿಯಂ ಆಸಿಟೇಟ್ ತೊಗೊಂಡಿದ್ರಿ, ಇಲ್ಲಿ ಸೋಡಿಯಂ ಎಥನೋಯೇಟ್ ತೊಗೊಂಡಿದ್ದೀರಾ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ನಮಗೆ ಹೈಯರ್ ಕಾಂಪೌಂಡ್ಸ್ ಬೇಕಾಗ್ತಿದ್ದ ಹಾಗೆಯೇ ನಾವು ಅದರದ್ದು ಹೈಯರ್ ಆಸಿಟೇಟ್ಸ್ನ ತೊಗೋಬಹುದು. ಸೊ ಇಟ್ ಈಸ್ ವಿತ್ ದ ಆಲ್ಕಲಿ, ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. when treated with the sodium ethanoate, you are going to get ethane. This is ethane, that is C2H6. So and here you are going to get a byproduct as sodium carbonate. sodium carbonate ಸಿಗುತ್ತೆ. ನೀವು ಇಥೇನು ಮತ್ತು ಮಿಥೇನು ಎರಡೂ ಒಂದೇ ಥರ, ನೀವು ಒಂದೇ ಪ್ರಾಪರ್ಟೀಸು ಮತ್ತು ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಎಲ್ಲನೂ ನೀವು ಫಾಲೋ ಮಾಡ್ಬೋದು. ಮಿಥೇನಲ್ಲಿ ಏನು ಓದ್ಕೊಂಡಿದ್ರಿ ಅದನ್ನೇ ಇಥೇನ್ಗೆ. ಬಟ್ ನೀವು ಮಾಲಿಕ್ಯುಲರ್ ಫಾರ್ಮುಲಾ ಹಾಕಬೇಕಾದ್ರೆ ಮಾತ್ರ ಯು ಶುಡ್ ಬಿ ಕಾಶಿಯಸ್. ಏನಂದರೆ ಅಲ್ಲಿ CH4, ಇಲ್ಲಿ C2H6. ನೀವು ಕೆಮಿಕಲ್ ಪ್ರಾಪರ್ಟೀಸ್ ಮಾಡಬೇಕಾದ್ರೂ ಎಲ್ಲೆಲ್ಲಿ CH4 ಹಾಕ್ತಾಯಿದ್ರಿ ಅಲ್ಲೆಲ್ಲ C2H6 ಹಾಕ್ಕೊಂಡು ನೀವು ಯು ಕ್ಯಾನ್ ಮ್ಯಾನೇಜ್ ವಿತ್ chemical properties. And one more method how we can prepare ethane is by taking ethyl iodide. ಇದೆಯಲ್ಲ C2H5IE, ಇದು ethyl iodide. Again, if you heat ethyl iodide in presence of zinc copper couple, ಇದನ್ನು zinc copper couple ಅಂತ ಕರಿತೀವಿ. ಈ zinc copper couple ಏನು ಅಂತಂದರೆ it is the catalyst which usually used to do reduction reaction. ನಾವು ರಿಡಕ್ಷನ್ ರಿಯಾಕ್ಷನ್ ಮಾಡಬೇಕಾದ್ರೆ ಕಾಮನ್ ಆಗಿ ಯೂಸ್ ಮಾಡುವಂತಹ ರೆಡ್ಯೂಸಿಂಗ್ ಏಜೆಂಟ್ ಅಥವಾ ಕೆಟಲಿಸ್ಟ್ ಇದು ಜಿಂಕ್ ಕಾಪರ್ ಕಪ್ಪಲ್ಲು. ಸೊ ಈ ಜಿಂಕ್ ಕಾಪರ್ ಕಪ್ಪಲ್ನ ಯೂಸ್ ಮಾಡಿಕೊಂಡು ಇನ್ ಪ್ರೆಸೆನ್ಸ್ ಆಫ್ ಇಥೈಲ್ ಆಲ್ಕೋಹಾಲ್, ಸಿ ಓವರ್ ಹಿಯರ್ ಇಥೈಲ್ ಆಲ್ಕೋಹಾಲ್ ಇಟ್ ಜಸ್ಟ್ ಆ್ಯಕ್ಟ್ಸ್ ಎಸ್ ಎ ಸಾಲ್ವೆಂಟ್. ಇಲ್ಲಿ ಇಥೈಲ್ ಆಲ್ಕೋಹಾಲು ಸಾಲ್ವೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ವೆನ್ ಇಥೈಲ್ ಅಯೋಡೈಡ್ ಇಸ್ ರೆಡ್ಯೂಸ್ಡ್, ಇಥೈಲ್ ಅಯೋಡೈಡ್ನ ನಾವು ರಿಡಕ್ಷನ್ ರಿಯಾಕ್ಷನಿಗೆ ಒಳಪಡಿಸಿದ್ರೆ ಅಥವಾ ರೆಡ್ಯೂಸ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಅಗೈನ್ ethane. This is C2H6 which is an ethane, and along with that there is a formation of hydrogen iodide. hydrogen iodide ಕೂಡ ಫಾರ್ಮ್ ಆಗ್ತಾ ಹೋಗುತ್ತೆ. So this is how we can prepare ethane. And coming to physical properties, see as you had read, methane is a gas
Similarly, ethane is also a gas. So state, it is gaseous state. Then color, colorless. Then odor also, it has got a typical odor. It is not even we can identify as methane. ಮಿಥೇನಿಗೆ ಅಟ್ಲೀಸ್ಟ್ ಸ್ವಲ್ಪ ನಾಸ್ಟಿ ಓಡರ್ ಆದರೂ ಇರ್ತಾ ಇತ್ತು, ಈಥೇನ್ಗೆ ಅದು ಕೂಡ ಇರಲ್ಲ, ಅದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಸಾಲ್ಯುಬಿಲಿಟಿ, ಇಟ್ ಇಸ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. It may not be completely soluble, it's sparingly soluble. And as I told you before, all the chemical properties you can follow up as with the ಮಿಥೇನಿಗೆ ಏನೇನು ಕೆಮಿಕಲ್ ಪ್ರಾಪರ್ಟೀಸ್ ಇತ್ತು ಸೇಮ್ ಎಲ್ಲ ಕೆಮಿಕಲ್ ಪ್ರಾಪರ್ಟೀಸು ಈಥೇನು ಒಳಪಡುತ್ತೆ. ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಎಲ್ಲೆಲ್ಲಿ ನೀವು CH4 ಹಾಕ್ತಿದ್ರಿ ಮಿಥೇನ್ಗೆ, ಅಲ್ಲೆಲ್ಲ C2H6 ಹಾಕೊಂಡೋದ್ರೆ ನಿಮಗೆ ಈಥೇನ್ ಪ್ರಾಪರ್ಟೀಸು, ಈಥೇನ್ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಸಿಕ್ಕತ್ತೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಷ್ಟೇ. ಮತ್ತು ಎಕ್ಸಾಮ್ಸಲ್ಲೂ ಅಷ್ಟೇ, ಮಿಥೇನ್ ಬದಲು ಈಥೇನ್ ಕೇಳಿಬಿಟ್ರೆ ನಿಮಗೆ ಮಾಡೋಕ್ಕೆ ಗೊತ್ತಿರಬೇಕು. So coming to the second series, that is coming to an unsaturated compound where we call it as alkene. Alkene series na ಮೊದಲನೇ ಕಾಂಪೌಂಡೇ ethene. So ethene, as I told you, the general molecular formula of alkene is CnH2n. CnH2n ಅಷ್ಟೇ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಅದರಲ್ಲಿ ಮೊದಲನೇ ಕಾಂಪೌಂಡು, ದ ಸ್ಮಾಲೆಸ್ಟ್ ಕಾಂಪೌಂಡ್, ದ ಫಸ್ಟ್ ಕಾಂಪೌಂಡ್ ಇಸ್ ಈಥೀನ್. ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ, ಇಲ್ಲಿ ಒಂದು ಕಾರ್ಬನ್ ಇರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಾರ್ಬನ್ನ ನಡುವೆ ಡಬಲ್ ಬಾಂಡ್ ಫಾರ್ಮ್ ಆಗೋದ್ರಿಂದ ಇಲ್ಲಿ ಮಿನಿಮಮ್ 2 ಕಾರ್ಬನ್ ಇರಲೇಬೇಕು. ಹಾಗಾಗಿ ಆಲ್ಕೀನ್ ಸೀರೀಸ್ ಎಲ್ಲ 2 ಕಾರ್ಬನ್ ಇರೋ ಕಾಂಪೌಂಡು ಅಂದರೆ ಇಥೀನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಸ್ಮಾಲೆಸ್ಟ್ ಕಾಂಪೌಂಡ್, ಈ ಫಿಲ್ ಇನ್ ದಿ ಬ್ಲಾಂಕ್ಸ್ ಎಲ್ಲ ಕೇಳ್ತಿರ್ತಾರೆ, ಸ್ಮಾಲೆಸ್ಟ್ ಕಾಂಪೌಂಡ್ ಆಫ್ ಆಲ್ಕೇನ್ ಸೀರೀಸ್ ವಿಚ್ ಇಸ್ ದ ಫಸ್ಟ್ ಕಾಂಪೌಂಡ್ ಆಫ್ ಆಲ್ಕೀನ್ ಸೀರೀಸ್ ಅಂತ ನಿಮಗೆ ಗೊತ್ತಿರಬೇಕು. ಆಲ್ಕೈನ್ ಸೀರೀಸಲ್ಲೂ ಅಷ್ಟೇ ನಮಗೆ ಫಸ್ಟ್ ಕಾಂಪೌಂಡು ಎತ್ತಿಂದಾನೇ ಸ್ಟಾರ್ಟ್ ಆಗುತ್ತೆ, ಏಕೆಂದರೆ ಇಲ್ಲಿ ಮಿನಿಮಮ್ 2 ಕಾರ್ಬನ್ನು ಇರಲೇಬೇಕು, ಡಬಲ್ ಬಾಂಡು ಮತ್ತು ಟ್ರಿಪಲ್ ಬಾಂಡು ಫಾರ್ಮ್ ಆಗೋದ್ರಿಂದ ಆಲ್ಕೀನ್ ಮತ್ತು ಆಲ್ಕೈನಲ್ಲಿ. So coming to the preparation, so we can prepare this alkene, that is C2H4, by using ethyl iodide. So ethyl iodide na use ಮಾಡಿಕೊಂಡು ನಾವು ಆಲ್ಕೀನ್ ಈಥೀನ್ನ ಸಿಂಥಸೈಸ್ ಮಾಡ್ಬೋದು. ಸೊ ಇಥೈಲ್ ಅಯೋಡೈಡ್ ವೆನ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಸೊ ನಾವು ಬರೀ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅಂದರೆ ಅದು ಏಕ್ವಿಯಸ್ ಅಂತ, ಅಂದರೆ ವಾಟರಲ್ಲಿ ನಾವು ಯೂಶಲಿ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ನ ಡಿಸಾಲ್ವ್ ಮಾಡಿರ್ತೀವಿ. ಇಲ್ಲಿ ನಾವು ಆಲ್ಕೋಹಾಲಲ್ಲಿ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ನ ಡಿಸಾಲ್ವ್ ಮಾಡಿದ್ದೀವಿ, ಹಾಗಾಗಿ ಇದನ್ನು ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅಂತ ಕರಿತಾ ಇದ್ದೀವಿ. ಸೊ ಓವರ್ ಹಿಯರ್ ಎ ಸ್ಪೆಷಲ್ ಟೈಪ್ ಆಫ್ ರಿಯಾಕ್ಷನ್ it takes place, that is dehydrohalogenation. Dehydrohalogenation ಅಂದರೆ ಅರ್ಥ ಇಲ್ಲಿ ಡಿಹೈಡ್ರೇಷನ್ ಅಂದರೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ, ವಾಟರ್ನ ರಿಮೂವ್ ಮಾಡೋದು. ಯಾವುದೋ ಒಂದು ಕಾಂಪೌಂಡಿಂದ ವಾಟರ್ನ ರಿಮೂವ್ ಮಾಡಿದ್ರೆ ಅದು ಡಿಹೈಡ್ರೇಷನ್ನು. ಇಲ್ಲಿ ಡಿಹೈಡ್ರೋ ಹ್ಯಾಲೋಜಿನೇಷನ್ನು ಅರ್ಥ ಏನು ಅಂತಂದರೆ ವಾಟರ್ನ ಕಾಂಪೌಂಡಿಂದ ತೆಗೆಯೋದ್ರ ಜೊತೆಗೆ ಒಂದು ಹ್ಯಾಲೋಜನ್ ಕೂಡ ತೆಗಿತಾ ಇದ್ದೀವಿ ಅಂತ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ವಿ ಆರ್ ರಿಮೂವಿಂಗ್ I in the sense that is iodine, which is an halogen. Again we are removing H2O. ನೀವು ಅದನ್ನು ಪ್ರಾಡಕ್ಟ್ಸಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ವಾಟರ್ ರಿಮೂವ್ ಮಾಡಿದ್ದೀವಿ, ಸೊ ಇಟ್ ಇಸ್ ಡಿಹೈಡ್ರೋ, ವಾಟರ್ ತೆಗ್ದಂಗೆ ಆಯಿತು, ಆಯಿತಾ. ಹಿಯರ್ ವಿ ಹ್ಯಾವ್ ರಿಮೂವ್ಡ್ ಅಯೋಡಿನ್ನ ತೆಗಿತಾ ಇದ್ದೀವಿ ಇನ್ ದ ಫಾರ್ಮ್ ಆಫ್ ಪೊಟ್ಯಾಷಿಯಮ್ ಅಯೋಡೈಡು, ಸೊ ಒಂದು ಹ್ಯಾಲೋಜನ್ನ ತೆಗ್ದಂಗೆ ಆಯಿತು. ಸೊ ದ ರಿಯಾಕ್ಷನ್ ಇಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್. ಕ್ಲಿಯರ್? So when ethyl iodide has been treated with the potassium hydroxide, that is alcoholic potassium hydroxide, there is a formation of ethene form ಆಗುತ್ತೆ. So that is alkene form ಆಗುತ್ತೆ. ಅದ್ರ ಜೊತೆಗೆ we are going to get potassium iodide salt and ವಾಟರ್. ಪೊಟ್ಯಾಷಿಯಮ್ ಅಯೋಡೈಡ್ ಸಾಲ್ಟು ಸಿಕ್ಕತ್ತೆ, ವಾಟರು ಸಿಕ್ಕತ್ತೆ. ಅದಕ್ಕೆ ರಿಯಾಕ್ಷನ್ನು ಡಿಹೈಡ್ರೋ ಹ್ಯಾಲೋಜಿನೇಷನ್, ವೇರ್ ವಿ ಆರ್ ರಿಮೂವಿಂಗ್ ಅ ಹ್ಯಾಲೋಜನ್, ದಟ್ ಇಸ್ ಅಯೋಡಿನ್, ಆ್ಯಂಡ್ ಆಲ್ಸೋ ವಾಟರ್. So this is first type of preparation. We can go for one more preparation we can go, that is when we treat ethyl alcoholನ್ನು ನಾವು ಡಿಹೈಡ್ರೇಟ್ ಮಾಡಿದರೆ, ನಾನು ಆವಾಗಲೇ ನಿಮಗೆ ಡಿಹೈಡ್ರೇಷನ್ ಅಂದರೆ ಏನು ಅಂತಲೂ ಹೇಳಿದೆ.
that is the removal of water anta. So when ethyl alcohol on dehydration using aluminum trioxide, here aluminum trioxide again it acts as a catalyst, and concentrated sulfuric acid at 350 degrees centigrade there is a liberation of ethylene. ಸೊ ಇಥೀನ್ ಮತ್ತು ಎಥಿಲೀನ್ ಎರಡು ಒಂದೇ, ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಇಥೀನನ್ನು ಎಥಿಲೀನ್ ಅಂತ ಕೂಡ ಕರಿತೀವಿ. ಸೊ ಅದಕ್ಕೆ ನಾನು ಇಲ್ಲಿ ಇಥೀನ್ ಅಂತಾನು ಮತ್ತು ಇಲ್ಲಿ ಎಥಿಲೀನ್ ಅಂತಾನು ಬೇರೆ ಬೇರೆ ಹೆಸರನ್ನ ಯೂಸ್ ಮಾಡಿದ್ದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತ. ಸೊ ಎಥಿಲೀನ್ ಆರ್ ಇಥೀನ್ is going to form. Over here we are using concentrated sulfuric acid. So what is the use of this concentrated sulfuric acid? ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ ನಾನು ಆಗಲೇ ಹೇಳಿದಾಗೆ ಅದು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಈ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ದ ರಿಯಾಕ್ಷನ್ ಇಸ್ ಡಿಹೈಡ್ರೇಷನ್ ರಿಯಾಕ್ಷನ್. ಅಂದರೆ ಈ ಆಲ್ಕೋಹಾಲಲ್ಲಿರೋ ವಾಟರ್ನ ತೆಗೆದ್ರೆ ನಮಗೆ ಈಥೀನ್ ಬರುತ್ತೆ ಅಥವಾ ಎಥಿಲೀನ್ ಬರುತ್ತೆ ಅಂತ ಅರ್ಥ. ಸೊ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ಡು ಇಲ್ಲಿ ಏನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಡಿಹೈಡ್ರೇಟಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಇದನ್ನು 350 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರಲ್ಲಿ ಈಥೈಲ್ ಆಲ್ಕೋಹಾಲನ್ನು ನಾವು ಬಾಯ್ಲ್ ಮಾಡ್ತಾ ಹೋದರೆ ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ ಆಸ್ ವೆಲ್ ಆಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ದರ್ ಇಸ್ ಲಿಬರೇಷನ್ ಆಫ್ ಈಥೀನು ಲಿಬರೇಟ್ ಆಗುತ್ತೆ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ವಾಟರ್. ಇಲ್ಲಿ ವಾಟರ್ ಹೊರಗಡೆ ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಇದು ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್. ಎಥನಾಲಿಂದ ನಾವು ವಾಟರ್ನ ರಿಮೂವ್ ಮಾಡಿದ್ದೀವಿ ಅಂತ. So we can go for one more type of preparation also, which is otherwise called laboratory synthesis. ನಾವು ಇದನ್ನು ಲ್ಯಾಬೊರೇಟರಿ ಸಿಂಥಸಿಸ್ ಅಂತಲೂ ಕರಿತೀವಿ. ಇದನ್ನು ಸಾಮಾನ್ಯವಾಗಿ ಕೇಳಲ್ಲ, ಬಟ್ ಏನಾದರೂ ಕೇಳಿದರೆ ಅಂತ ಐ ಹ್ಯಾವ್ ಡಿಸ್ಕಸ್ಡ್ ಓವರ್ ಹಿಯರ್. ನಾನಿಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ ಆಯಿತಾ. ಸೊ ಎಥಿಲೀನ್ ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಯೂಸಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಸ್ ವೆಲ್ ಆಸ್ ಎಥನಾಲ್. ನಾನು ನಿಮಗೆ ಈ ರಿಯಾಕ್ಷನ್ನ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಯಾವುದು ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್ನು. ಸೊ ಈ ಲ್ಯಾಬೊರೇಟರಿ ಸಿಂಥಸಿಸ್ಸು ಹಾಗೇ, ಬಟ್ ಇಲ್ಲಿ ಟೆಂಪರೇಚರು ಸ್ವಲ್ಪ ಕಡಿಮೆ ಮೇಂಟೈನ್ ಮಾಡ್ಕೋತಾ ಹೋಗ್ತೀವಿ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡ್ತೀವಿ ಆಯಿತಾ. ಹಾಗಾಗಿ 170 ಡಿಗ್ರಿ ಸೆಂಟಿಗ್ರೇಡಲ್ಲಿ ನಾವು ಎಥನಾಲ್ನ ಬಾಯ್ಲ್ ಮಾಡ್ತಾ ಹೋಗ್ತೀವಿ. ಆವಾಗ ಎಗೇನ್ ಸೇಮ್ ಓಲ್ಡ್ ಡಿಹೈಡ್ರೇಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಡಿಹೈಡ್ರೇಷನ್ ರಿಯಾಕ್ಷನ್ ಆಗುತ್ತೆ. ಅದನ್ನು ಎಥನಾಲ್ನ ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಪ್ರೆಸೆನ್ಸಲ್ಲೇ ಬಾಯ್ಲ್ ಮಾಡ್ತಾ ಹೋಗ್ತೀವಿ. ಸೊ ಅದು 1:2 ರೇಷಿಯೋದಲ್ಲಿ ತೊಗೊಂಡು ವಿ ಜಸ್ಟ್ ಬಾಯ್ಲ್ ಎಥನಾಲ್ ಅಲಾಂಗ್ ವಿತ್ ಕಾನ್ಸಂಟ್ರೇಟೆಡ್ sulfuric acid so that it is going to form ethyl hydrosulfate form ಆಗುತ್ತೆ. and this ethyl hydrosulfide again it has to be ಬಾಯ್ಲ್ಡ್. ಸೊ ಇದನ್ನು ಬಾಯ್ಲ್ ಮಾಡ್ತಾ ಹೋಗ್ತೀವಿ. ಸೊ ಬಾಯ್ಲ್ ಮಾಡ್ತಾ ಹೋದರೆ ದಿಸ್ ಎಥಿಲಿನ್ ಕಂಟೈನ್ಸ್ ಸಲ್ಫರ್ ಡೈಆಕ್ಸೈಡ್. ಇದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಇರುತ್ತೆ ವಿಚ್ ಇಸ್ ಇನ್ ಆ್ಯಸ್ ಎನ್ ಹಿಡನ್ ಆಯಿತಾ. ಸೊ ಆ್ಯಂಡ್ ದಿಸ್ ಸಲ್ಫರ್ ಡೈಆಕ್ಸೈಡ್ ಇಟ್ ಇಸ್ ಗೋಯಿಂಗ್ ಟು form sulfuric acid again, and the carbon dioxide as impurities. both the sulfur dioxide and the carbon dioxide irutte. Hence this gas is passed through wash bottles so containing potassium hydroxide solution and then collected over water. So again same ethylene form ಆಗ್ತಾ ಹೋಗುತ್ತೆ, ಮತ್ತು ವಾಪಸ್ ನಮಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಬಂದುಬಿಡುತ್ತೆ ಆಯಿತಾ. ಮತ್ತು ನಾವು ಈ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ರೀಯುಟಿಲೈಸ್ ಮಾಡ್ಕೋಬೋದು ಮತ್ತು ಯೂಸ್ ಮಾಡ್ಕೋಬೋದು. ಸೊ ನಾವು ವಾಶ್ ಬಾಟಲ್ಸಿಗೆ ಹಾಕಿದ್ರೆ ಇದರಲ್ಲಿ ಏನು ಸಲ್ಫರ್ ಡೈಆಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅದೆರಡು ಕೂಡ ಏನಾಗುತ್ತೆ ಹೊರಗಡೆ ಬರ್ತಾ ಹೋಗುತ್ತೆ. ಸೊ ವಿ ಕ್ಯಾನ್ ಪ್ಯೂರಿಫೈ ದಿಸ್ ಇಸ್ ಹೌ ಅಂಡರ್ ಲ್ಯಾಬೊರೇಟರಿ ವಿ ಕ್ಯಾನ್ ಸಿಂಥಸೈಸ್ ethene. So coming to the physical properties, as I had told you, majority of the hydrocarbons they are all gaseous. So here the state is gaseous and the color is colorless. Odor is pleasant. Actually ethene the odor ಸ್ವಲ್ಪ ಚೆನ್ನಾಗಿರುತ್ತೆ, ಅಂದರೆ ಸ್ಮೆಲ್ ಮಾಡೋಕ್ಕೆ we feel it's pleasant. So solubility which is insoluble in water and freely soluble in alcohol and ether ಮತ್ತು ಆಲ್ಕೋಹಾಲಲ್ಲಿ ತುಂಬ ಫ್ರೀಯಾಗಿ ಸಾಲ್ಯುಬಲ್ ಆಗುತ್ತೆ, ಬಟ್ ವಾಟರಲ್ಲಿ ಯಾವುದೇ ಕಾರಣಕ್ಕೂ ಸಾಲ್ಯುಬಲ್ ಆಗಲ್ಲ. Coming to the chemical properties. ಸೊ ಕೆಮಿಕಲ್ ಪ್ರಾಪರ್ಟೀಸ್ ವೇರ್ ಅಗೈನ್ ಕಂಬಸ್ಟನ್. ನಾವು ಮಿಥೇನಿಗೆ ಇಥೇನಿಗೆ ಎಲ್ಲ ಮಾಡಿದ್ವಲ್ಲ, ಆ ಸೇಮ್ ಓಲ್ಡ್ ಕಂಬಸ್ಟನ್ ರಿಯಾಕ್ಷನ್ ಇಲ್ಲೂ ಕೂಡ ಮಾಡ್ತೀವಿ. ವಿ ಜಸ್ಟ್ ಇಗ್ನೈಟ್ ಇಥೀನ್ ವಿತ್ ಆಕ್ಸಿಜನ್. ಸೊ ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ ನಾವು ಇಥೀನನ್ನ ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್ ದರ್ ಇಸ್ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ವಾಟರ್ and heat is going to liberate. That is again it is an exothermic reaction. So heat liberate ಆಗ್ತಾ ಹೋಗುತ್ತೆ. ಸೊ ನಾವು ಆ ಲುಮಿನಸ್ ಒಂದು ಫ್ಲೇಮಲ್ಲಿ ನಾವು ಇಥೀನ್ನ ಬರ್ನ್ ಮಾಡ್ತಾ ಹೋದರೆ ಅಥವಾ ಇಗ್ನೈಟ್ ಮಾಡ್ತಾ ಹೋದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಕಾರ್ಬನ್ ಡೈಆಕ್ಸೈಡು ಲಿಬರೇಟ್ ಆಗುತ್ತೆ. So coming to the addition reaction, see over here in the addition reaction we are adding some elements or compounds to the
ಇಥೀನ್. ಯಾಕಂದರೆ ಇಲ್ಲಿ ಅಡಿಷನ್ ರಿಯಾಕ್ಷನ್ ತುಂಬ ಈಸಿಯಾಗಿ ಆಗುತ್ತೆ. ನಾನು ಹೇಳಿದ್ದೆ ನಿಮಗೆ ಈ ಕೋವಲೆಂಟ್ ಬಾಂಡು ತುಂಬ ವೀಕ್ ಬಾಂಡು, ಇಟ್ ಕ್ಯಾನ್ ಬಿ ಈಸಿಲಿ ಬ್ರೋಕನ್ ಅಂತ. ಸೊ ಕಾರ್ಬನ್ನ ನಡುವೆ ಇಲ್ಲಿ ಡಬಲ್ ಬಾಂಡ್ ನೋಡ್ತಾ ಇದ್ದೀರಾ ನೀವು, ದಟ್ ಇಸ್ ಕೋವಲೆಂಟ್ ಬಾಂಡ್, ಇಟ್ ಕ್ಯಾನ್ ಬಿ ಬ್ರೋಕನ್. ಸೊ ವೆನ್ ಹೈಡ್ರೋಜನ್ ಗ್ಯಾಸ್ ಇಸ್ ಪಾಸ್ಡ್ ಥ್ರೂ ethylene in presence of a nickel catalyst at 200 degrees centigrade, there is formation of ethane. So idu this is one of the reaction which is typically asked in the exam. ಸ್ವಲ್ಪ ಕ್ವಶನ್ ಪೇಪರ್ ಕಷ್ಟ ಮಾಡಬೇಕು ಅಂದರೆ ಈ ಥರ ರಿಯಾಕ್ಷನ್ನ ಕೇಳ್ತಾರೆ. ಏನಂದರೆ ಹೌ ಡು ಯು ಕನ್ವರ್ಟ್ ದ ಆಲ್ಕೀನ್ ಇಂಟು ಆಲ್ಕೇನ್ ಅಂತ. ಆಲ್ಕೀನ್ಗಳನ್ನು ಆಲ್ಕೇನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ ನೀವು ಅಂತ. ಸೊ ದೇ ಮೆ ನಾಟ್ ಆಸ್ಕ್ ಯು ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅಡಿಷನ್ ರಿಯಾಕ್ಷನ್ ಅಂತಾನೋ, ಅದು ವಾಟ್ ಹ್ಯಾಪನ್ಸ್ ವೆನ್ ಹೈಡ್ರೋಜನ್ ಇಸ್ ಆ್ಯಡೆಡ್ ವಿತ್ ಇಥೀನ್ ಅಂತಾನೋ ಆ ಥರ ಕೇಳ್ದೇನೆ ಹೌ ಡು ಯು ಕನ್ವರ್ಟ್ ಆಲ್ಕೇನ್ ಇಂಟು ಆಲ್ಕೀನ್ ಅಂತ ಕೇಳ್ಬಹುದು. ಸೊ ದಿಸ್ ಇಸ್ ಅ ಟಿಪಿಕಲ್ ರಿಯಾಕ್ಷನ್ ವೇರ್ ಯು ಕ್ಯಾನ್ ಕನ್ವರ್ಟ್ ಆಲ್ಕೀನ್ ಇಂಟು ಆಲ್ಕೇನ್, ದಟ್ ಇಸ್ ಈಥೀನ್ ಇಂಟು ಈಥೇನ್. ಈಥೀನ್ನ ಈಥೇನ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ. ಸೊ ಹೈಡ್ರೋಜನ್ ಗ್ಯಾಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರಿಡಕ್ಷನ್ ರಿಯಾಕ್ಷನ್. ಹೇಗೆ ಅಂದರೆ ಹೈಡ್ರೋಜನನ್ನು ವಿ ಆರ್ ಆ್ಯಡಿಂಗ್ ಆ್ಯಂಡ್ ದಿಸ್ ಡಬಲ್ ಬಾಂಡ್ ಇಟ್ ಇಸ್ ಗೋಯಿಂಗ್ ಟು ಬ್ರೇಕ್. ಇದು ಒಂದು ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಹೈಡ್ರೋಜನ್ ಇಲ್ಲಿ ಆ್ಯಡ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕೆಟಲಿಸ್ಟ್ ಆ್ಯಂಡ್ ದಿಸ್ ಫಾರ್ಮೇಷನ್ ಆಫ್ ಈಥೇನ್. ಸೊ ಆಲ್ಕೀನು ಆಲ್ಕೇನ್ ಆಗಿ ಕನ್ವರ್ಟ್ ಆಯಿತು ಅಂತ. And coming to the second reaction, that is addition of halogens. Halogens ಕೂಡ ನಾವು ಈಸಿಯಾಗಿ ಆ್ಯಡ್ ಮಾಡ್ಬೋದು. ಸೊ ಫಾರ್ ಎಥಿಲೀನ್ ಇಫ್ ಯು ಪಾಸ್ ಎ ಕ್ಲೋರಿನ್ ಗ್ಯಾಸ್, ಕ್ಲೋರಿನ್ ಅಥವಾ ಬ್ರೋಮಿನ್ ಗ್ಯಾಸನ್ನು ಅಥವಾ ವೇಪರ್ಸ್ನ ನೀವೇನಾದರೂ ಪಾಸ್ ಮಾಡಿದರೆ ಈಥೀನಿಗೆ ಯು ಆರ್ ಗೋಯಿಂಗ್ ಟು ಗೆಟ್ ಎಥಿಲೀನ್ ಡೈಕ್ಲೋರೈಡ್. ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಈ ಕಡೆ ಕಾರ್ಬನ್ಗೆ ಒಂದು ಕ್ಲೋರಿನ್ನು, ಈ ಕಡೆ ಕಾರ್ಬನ್ಗೆ ಒಂದು ಕ್ಲೋರಿನ್ನು ಆ್ಯಡ್ ಆಗುತ್ತೆ. ಸೊ ದಟ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಡಿಷನ್ ರಿಯಾಕ್ಷನ್. ಸೊ ಇದನ್ನು ಎಥಿಲಿನ್ ಡೈಕ್ಲೋರೈಡ್ ಅಂತ ಕರಿತೀವಿ. ಒಂದೊಂದು ಹೈಡ್ರೋಜನ್ನು ಹೋಯಿತು ಆಯಿತಾ, ಹಾಗೆಯೇ ಒಂದೊಂದು ಬಾಂಡ್ ಬ್ರೇಕ್ ಆಯಿತು, ಎರಡು ಕ್ಲೋರಿನ್ನು ಆ್ಯಡ್ ಆಯಿತು. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅಡಿಷನ್ ರಿಯಾಕ್ಷನ್. ಆ್ಯಂಡ್ ಸೇಮ್ ಓವರ್ ಹಿಯರ್, ಕ್ಲೋರಿನ್ ಬದಲು ಬ್ರೋಮಿನ್ನು ಅಯೋಡಿನ್ ಕೂಡ ಹಾಕ್ಬೋದು. ಸೊ ಡೈಬ್ರೋಮೋ ಎಥಿಲಿನ್ನು ಫಾರ್ಮ್ ಆಗುತ್ತೆ ಇಲ್ಲಿ. So coming to the third addition reaction, how can we add a nascent oxygen? ಇದನ್ನು nascent oxygen ಅಂತ ಕರಿತೀವಿ. It is highly reactive. So if we add this nascent oxygen to this ethylene, you have to take 2 molecules of ethylene, so that you are going to get a different type of compound called ethylene oxide. So ಇದು ethylene oxide ಅಂತ ಕರಿತೀವಿ. ಸೊ ಇದು nascent oxygen, ಒಂದೇ ಆಕ್ಸಿಜನ್ನು ಆ್ಯಡ್ ಆಗಬೇಕು. ಸೊ ಹಾಗಾಗಿ ಈ ಬಾಂಡು ಏನು ಇಲ್ಲಿ ಬ್ರೇಕ್ ಆಗುತ್ತೆ ಅದು ಈ ಕಡೆ ಫಾರ್ಮ್ ಆಗುತ್ತೆ. ನೀವು ಪ್ರಾಡಕ್ಟ್ಸಲ್ಲಿ ನೋಡ್ತಾ ಇದ್ದೀರಾ. ಸೊ ದಿಸ್ ಬಾಂಡ್ ವಿಚ್ ಎವರ್ ಹ್ಯಾವ್ ಬ್ರೋಕನ್ ವಿತ್ ಕಾರ್ಬನ್, ಸಿ ಮತ್ತು ಸಿ ನಡುವೆ ಇದ್ದಂಥ ಬಾಂಡ್ ಬ್ರೇಕ್ ಆಗಿ ಅದು ಆಕ್ಸಿಜನ್ ಜೊತೆ ಫಾರ್ಮ್ ಆಗಿದೆ. ಇದನ್ನು ನಾವು ಎಥಿಲೀನ್ ಆಕ್ಸೈಡ್ ಅಂತ ಕರಿತೀವಿ. ಸೊ ದಿಸ್ ಎಥಿಲೀನ್ ಆಕ್ಸೈಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಮೆನಿ ಆಫ್ ದ ವೆಲ್ಡಿಂಗ್ಸಲ್ಲೆಲ್ಲ ಯೂಸ್ ಮಾಡ್ತೀವಿ ಎಥಿಲೀನ್ ಆಕ್ಸೈಡು. ಐ ಟೆಲ್ ಯು ದ ಇಂಪಾರ್ಟೆನ್ಸ್ ಇನ್ ದ ಅಪ್ಲಿಕೇಶನ್ಸ್. And one more important reaction even you can expect for the exam is ಪಾಲಿಮರೈಸೇಷನ್ ಆಫ್ ಎಥಿಲೀನ್. ಎಥಿಲೀನ್ನ ಹೇಗೆ ಪಾಲಿಮರೈಸ್ ಮಾಡ್ತೀವಿ ಅಂತ. ಯಾಕಂದರೆ ನಾವು ಈಗ ಎಥಿಲೀನ್ ಪಾಲಿಮರೈಸೇಷನ್ ರಿಯಾಕ್ಷನ್ ಇದ್ದಿರಲಿಲ್ಲ ಅಂತಂದಿದ್ರೆ ಪ್ಲಾಸ್ಟಿಕ್ ಕವರ್ಗಳನ್ನು ಯೂಸ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಬಿಕಾಸ್ ಪಾಲಿಮರೈಸೇಷನ್ ಆಫ್ ಎಥಿಲೀನ್ ಓನ್ಲಿ ಕ್ಯಾನ್ ಗಿವ್ ಅಸ್ ಪಾಲಿಥೀನ್. ಸೊ ಪಾಲಿಥೀನ್ ಬ್ಯಾಗ್ಸು, ಪ್ಲಾಸ್ಟಿಕ್ ಕವರ್ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಆ ಪಾಲಿಥೀನ್ ಕವರ್ಸು, ಅದು ನಮಗೆ ಕೆಮಿಸ್ಟ್ರಿಯ ಒಂದು ವರದಾನ. ಸೊ ಅದು ಹೈಡ್ರೋಕಾರ್ಬನ್ಸ್ನ ಒಂದು ಬೂನ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಬಿಕಾಸ್ ಆಫ್ ಎಥಿಲೀನ್. ವೆನ್ ಅ ಲಿಕ್ವಿಡ್ ಎಥಿಲೀನ್ is heated at a high temperature, that is 200 degrees centigrade, at high pressure about 1500 atmosphere, a white color wax is going to form as a product which is called polythene or polyethylene. So this is a reaction that is called polymerization reaction. ಏನು ಈ polymerization ಅಂದರೆ ಒಂದು ಎಥಿಲೀನ್ ಇಂದ ನಂಬರ್ ಆಫ್ ಎಥಿಲೀನ್ಸ್ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಬೈ ಫಾರ್ಮಿಂಗ್ ಎ ಲಾಂಗ್ ಚೈನ್ ಹೈಡ್ರೋಕಾರ್ಬನ್. ಸೊ ಒಂದು ಹೈಡ್ರೋಕಾರ್ಬನ್ನಿಂದ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ ಫಾರ್ಮ್ ಆದರೆ ಅದನ್ನು ನಾವು ಪಾಲಿಮರೈಸೇಷನ್ ಅಂತ ಕರಿತೀವಿ. ಪಾಲಿ ಅಂದರೆ ಮೆನಿ ಅಂತ. ಸೊ ಮೆನಿ ಹೈಡ್ರೋಕಾರ್ಬನ್ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಇನ್ ಅ ಸೀರೀಸ್, ಅದನ್ನು ಪಾಲಿಮರೈಸೇಷನ್ ಅಂತ. ಇಲ್ಲಿ ಪ್ರಾಡಕ್ಟಲ್ಲಿ ನೀವು ನೋಡ್ತಾ ಇದ್ದೀರಾ, ದಿಸ್ ಇಸ್ ವೈಟ್ ಕಲರ್ ಲೈಕ್ ವ್ಯಾಕ್ಸ್ ಥರ ಒಂದು ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಆ ಸಬ್ಸ್ಟೆನ್ಸ್ನ ನಾವು ಪಾಲಿಥೀನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಇಸ್ ಎ ಕಾಂಪೌಂಡ್ ಟು ಫಾರ್ಮ್ ಎ ಸಿಂಗಲ್ ಮಾಲಿಕ್ಯೂಲ್ ಆಫ್ ಹೈ ಮಾಲಿಕ್ಯುಲರ್ ವೆಯ್ಟ್
ಕಾಂಪೌಂಡ್. ಇದು ಮಾಲಿಕ್ಯೂಲ್ ಒಂದೇ, ಆದರೆ ಮಾಲಿಕ್ಯುಲರ್ ವೆಯ್ಟ್ ಮಾತ್ರ ಜಾಸ್ತಿ. ಯಾಕೆ ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ಸೀರೀಸ್ ಒಟ್ಟೆ ಒಂದಾದ್ಮೇಲೆ ಒಂದು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ಪ್ರೋಸೆಸ್ನ ನಾವು ಪಾಲಿಮರೈಸೇಷನ್ ಅಂತ ಕರಿತೀವಿ. ಸೊ ಹಿಯರ್ ವಿ ಆರ್ ಟೇಕಿಂಗ್ ಎನ್ ನಂಬರ್ ಆಫ್ ಎಥಿಲೀನ್. ನೋಡಿ ಇಲ್ಲಿ ಎನ್ ಇದೆ, ಎನ್ ಅಂದರೆ ಇಟ್ ಈಸ್ ನಾಟ್ ಅಕೌಂಟಬಲ್ ಅಂತ, ಇಟ್ ಈಸ್ ಅನ್ ಅನ್ಕೌಂಟಬಲ್ ನಂಬರ್ ಆಫ್ ನಂಬರ್ ಆಫ್ ethylene we are taking, and we are heating at 200 degrees centigrade, creating an atmospheric pressure of 1500. So there is a formation of a long chain hydrocarbon which is called a polymer. So this is polythene, and this is what we are going to use it for the preparation or manufacture of polythene covers, polythene bags, etc. ಸೊ ಕಮಿಂಗ್ ಟು ದ ಯೂಸಸ್ ಆಫ್ ಎಥಿಲೀನ್. ಮತ್ತು ಯೂಸಸ್ ಆಫ್ ಎಥಿಲೀನ್ ಅಷ್ಟೇ ಕೇಳ್ತಾ ಇರ್ತಾರೆ, ಯಾಕೆಂದರೆ ಇದರಲ್ಲಿ ಇಂಡಸ್ಟ್ರಿಯಲ್ ಯೂಸು ಮತ್ತು ಅಪ್ಲಿಕೇಶನ್ಸ್ ಎಲ್ಲ ಜಾಸ್ತಿ ಇದೆ. ಹಾಗಾಗಿ ಎಥಿಲೀನ್ನ ಯೂಸನ್ನೇ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಎಥಿಲೀನ್ ವಿಚ್ ಇಸ್ ಯೂಸ್ಡ್ ಫಾರ್ ಆರ್ಟಿಫಿಷಿಯಲ್ ರೈಪ್ನಿಂಗ್ ಆಫ್ ಫ್ರೂಟ್ಸ್, ಇದು ತುಂಬ ಕಾಮನ್ನು. ಈಗ ಮಾವಿನ ಹಣ್ಣು ಸೀಸನ್ ಬೇರೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಏನಂದರೆ ಹಣ್ಣು ಮೇಲ್ಗಡೆ ನೋಡೋಕ್ಕೆ ಕಾಯಿ ಥರನೇ ಇದ್ರ ಒಳಗಡೆ ಹಣ್ಣಾಗ್ಬಿಟ್ಟಿರುತ್ತೆ. ಮತ್ತು ಕೆಲವು ಸತಿ ಅದು ಹಣ್ಣು ತಿಂದಾಗ ಇಟ್ ಡಸಂಟ್ ಟೇಸ್ಟ್ ಗುಡ್, ಚೆನ್ನಾಗಿ ಟೇಸ್ಟ್ ಇರಲ್ಲ, ಆದರೂ ಹಣ್ಣಾಗಿರೋ ಥರ ಕಾಣಿಸುತ್ತೆ. ಸೊ ಇದೆಲ್ಲ ಹೇಗೆ ಅಂತಂದರೆ ಆರ್ಟಿಫಿಷಿಯಲ್ ರೈಪ್ನಿಂಗ್ ಅಂತ. ಅಂದರೆ ಕೃತಕವಾಗಿ ನಾವು ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿ ಹಣ್ಣು ಮಾಡ್ತಾ ಇದ್ದೀವಿ. ಹಣ್ಣು ಮಾಡೋದನ್ನು ಆರ್ಟಿಫಿಷಿಯಲ್ ರೈಪ್ನಿಂಗ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಎಥಿಲೀನ್ ಯೂಸ್ ಮಾಡ್ತೀವಿ. ನೀವು ಕೇಳಿರ್ತೀರ ಪೌಡ್ರ್ ಹಾಕಿ ಹಣ್ಣು ಮಾಡೋದು ಅಂತ, ದಟ್ ಇಸ್ ವಾಟ್ ಆರ್ಟಿಫಿಷಿಯಲ್ ರೈಪ್ನಿಂಗ್. ಆ್ಯಂಡ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕಾಂಪೌಂಡ್ಸ್ ಲೈಕ್ ಎಥಿಲೀನ್ ಗ್ಲೈಕೋಲ್, ಎಥಿಲೀನ್ ಡೈಕ್ಲೋರೈಡ್, ಎಥಿಲೀನ್ ಡೈಬ್ರೋಮೈಡ್, ವಿನೈಲ್ ಕ್ಲೋರೈಡ್, ಎಕ್ಸೆಟ್ರಾ. ಇದೆಲ್ಲನೂ ನಾವು ಕೆಲವನ್ನ ಕೆಟಲಿಸ್ಟ್ಗಳಾಗಿ ಯೂಸ್ ಮಾಡ್ತೀವಿ, ಇನ್ನು ಕೆಲವನ್ನ ರಿಯೇಜೆಂಟ್ಸ್ ಆಗಿ ಯೂಸ್ ಮಾಡ್ಕೋತೀವಿ. ಇದನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ಕೆಮಿಕಲ್ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡ್ತೀವಿ. ಸೊ ದೇ ಆ್ಯಕ್ಟ್ ಆಸ್ ರಾ ಮೆಟೀರಿಯಲ್ಸ್. And the manufacture of polythene, which is used for making polythene covers, containers, plastic pipe, plastic bag, and as an insulating cable. ಈ ಕೇಬಲ್ ವೈರ್ಗಳನ್ನೆಲ್ಲ ನೋಡಿದ್ದೀರಾ ನೀವು, ಅದನ್ನೆಲ್ಲ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದರೆ ಇದೇ ಥರ ಪಾಲಿಥೀನಿಂದಾನೆ ಮೋನೋಮರ್ನ ಪಾಲಿಮರಾಗಿ ಕನ್ವರ್ಟ್ ಮಾಡಿ ವಿ ಯೂಶಲಿ ಗೋ ಫಾರ್ ದಿಸ್ ಟೈಪ್ಸ್ ಆಫ್ ಪೈಪ್ಸ್, ಪ್ಲಾಸ್ಟಿಕ್ ಪೈಪ್ಸ್ ಆ್ಯಂಡ್ ಆಲ್. ಫಾರ್ ಆಕ್ಸಿಎಥಿಲೀನ್ ಫ್ಲೇಮ್ ಯೂಸ್ ಫಾರ್ ವೆಲ್ಡಿಂಗ್ ಆ್ಯಂಡ್ ಕಟ್ಟಿಂಗ್ ಮೆಟಲ್ ಪ್ಲೇಟ್ಸ್. ನಾನು ಆಗಲೇ ನಿಮ್ಗೆ ತೋರಿಸ್ದೆ ಒಂದು ಕಾಂಪೌಂಡು ಆಕ್ಸಿಎಥಿಲೀನ್ ಅಂತ. ಸೊ ಈ ಆಕ್ಸಿಎಥಿಲೀನನ್ನು ಈ ವೆಲ್ಡಿಂಗ್ ಶಾಪಲ್ಲೆಲ್ಲ ಪೈಪ್ಸ್ ಕಟ್ ಮಾಡೋಕ್ಕೆ ಅಥವಾ ಪೈಪ್ ಇದನ್ನು ಜಾಯಿನ್ ಮಾಡೋಕ್ಕೆ ಕೂಡ ಆ ವೆಲ್ಡಿಂಗ್ ಶಾಪಲ್ಲಿ ಯೂಶಲಿ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನು ಆ ಫ್ಲೇಮ್ನ ಬಿಟ್ಟು, ಆ ಫ್ಲೇಮು ನೀವು ನೋಡಿದ್ದೀರ ವೆಲ್ಡಿಂಗ್ ಶಾಪಲ್ಲೆಲ್ಲ, ಆ ಫ್ಲೇಮನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೋತೀವಿ, ಆ ಫ್ಲೇಮ್ ಹೇಗೆ ಸಿಗುತ್ತೆ ಅಂದರೆ ಬೈ ಆಕ್ಸಿಎಥಿಲೀನ್. ಜಸ್ಟ್ ಬೈ ಆ್ಯಡಿಂಗ್ ಆಕ್ಸಿಜನ್ ಟು ಈಥೀನ್ ವಿ ಆರ್ ಗೋಯಿಂಗ್ ಟು ಗೆಟ್ ಆಕ್ಸಿಎಥಿಲೀನ್. Coming to the last compound, that is acetylene. So acetylene ಅಥವಾ ಇಥೈನ್ ಅಂತ ಕರಿತೀವಿ. This is the first compound under alkyne series. ಆಲ್ಕೈನ್ ಸೀರೀಸ್ನ ಫಸ್ಟ್ ಕಾಂಪೌಂಡು ಇದು ಅಸಿಟಲೀನು ಅಥವಾ ಇಥೈನ್ ಅಂತ ಕರಿತೀವಿ. ನಾನು ಆಗಲೇ ಹೇಳಿದಾಗೆ ಇಲ್ಲಿ 2 ಕಾರ್ಬನ್ ಬೇಕೇ ಬೇಕು. ಆ್ಯಂಡ್ ಅಮಾಂಗ್ ಬಿಟ್ವೀನ್ ದೀಸ್ 2 ಕಾರ್ಬನ್ ದರ್ ಇಸ್ ಫಾರ್ಮೇಷನ್ ಆಫ್ ಟ್ರಿಪಲ್ ಬಾಂಡ್. ಈ 2 ಕಾರ್ಬನ್ನ ನಡುವೆ ಏನನ್ನು ನೋಡ್ತೀವಿ ನಾವು ಅಂದರೆ ಟ್ರಿಪಲ್ ಬಾಂಡ್ನ ನೋಡ್ತೀವಿ. ಸೊ ಅಸಿಟಲೀನ್ ಡಸ್ ನಾಟ್ ಅಕರ್ ಇನ್ ನೇಚರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಸಿಟಲೀನು ನಮಗೆ ಹಾಗೇ ನೇಚರಲ್ಲಿ ಸಿಕ್ಕಲ್ಲ, ಉಳಿದಿದ್ದ ಕಾಂಪೌಂಡ್ಸ್ ಎಲ್ಲ ಸಿಕ್ಕೋ ಹಾಗೆ. ಮತ್ತು ಹೌ ವಿ ಕ್ಯಾನ್ ಪ್ರಿಪೇರ್ ಅಂತ ಸಿ, ದಟ್ ಈಸ್ ದ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ acetylene. Acetylene is formed when an electric arc is struck between 2 carbon electrodes with an hydrogen. Again the reduction reaction. 2 ಕಾರ್ಬನ್ ರಾಡ್ಗಳನ್ನ ತಗೋಬೇಕು. ಯು ಜಸ್ಟ್ ಹ್ಯಾವ್ ಅನ್ ಇಮ್ಯಾಜಿನೇಷನ್, ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. 2 ಕಾರ್ಬನ್ ರಾಡ್ಗಳನ್ನ ತೊಗೊಂಡು ಅದಕ್ಕೆ ಹೈಡ್ರೋಜನನ್ನು ಪಾಸ್ ಮಾಡ್ತೀವಿ, ಆಯಿತಾ. ಸೊ ಆ ಎಲೆಕ್ಟ್ರಿಕ್ ಆರ್ಕ್ ಒಂದು ಫಾರ್ಮ್ ಆಗುತ್ತೆ ಆ 2 ರಾಡ್ಗಳ ನಡುವೆ. ಆ ಎಲೆಕ್ಟ್ರಿಕ್ ಆರ್ಕ್ ಫಾರ್ಮ್ ಆದ ತಕ್ಷಣವೇ ಅಲ್ಲಿ ಏನು ಬರುತ್ತೆ ಕಾಂಪೌಂಡು, ಏನು ಫಾರ್ಮ್ ಆಗಿರುತ್ತೆ ಪ್ರಾಡಕ್ಟು ಅಂದರೆ ಅಸಿಟಲೀನು ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಜಸ್ಟ್ ಆ್ಯನ್ ಎಲೆಕ್ಟ್ರೋಲೈಟ್ ರಿಯಾಕ್ಷನ್ ಅಂತಲೂ ನಾವು ಕರಿಬಹುದು. ಅಂದರೆ ಎಲೆಕ್ಟ್ರಿಕ್ ಆರ್ಕ್ ರಿಯಾಕ್ಷನ್ ಅಂತ 2 ಕಾರ್ಬನ್ ರಾಡ್ಗಳನ್ನ, ಆಪೋಸಿಟ್ಲಿ ಚಾರ್ಜ್ ಕಾರ್ಬನ್ ರಾಡ್ಗಳನ್ನ ನಾವು ಹತ್ತಿರ ತಂದಾಗ ಮತ್ತು ಅದಕ್ಕೆ ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡಿದಾಗ ಸೊ ದರ್ ಇಸ್ ಲಿಬ್ರೇಷನ್ ಆಫ್ ಹೀಟ್. ಇಟ್ ಈಸ್ ಆಲ್ಸೋ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೀಟ್ ಲಿಬ್ರೇಟ್ ಆಗಿ ಅಸಿಟಲೀನು ಫಾರ್ಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಒನ್ ಮೋರ್ ವೇ ಹೌ ವಿ ಕ್ಯಾನ್ ಪ್ರಿಪೇರ್ ಇಸ್ ಬೈ ಯೂಸಿಂಗ್ ಕ್ಲೋರೋಫಾರ್ಮ್ ವಿ ಕ್ಯಾನ್ ಪ್ರಿಪೇರ್ ಅಸಿಟಲೀನ್. ಸೊ ಯು ನೋ ಅಬೌಟ್ ಸಿಲ್ವರ್, ರೈಟ್? ಸೊ ದಿಸ್ ಸಿಲ್ವರ್ ಪೌಡರ್
ಇಫ್ ಇಟ್ ಇಸ್ ಹೀಟೆಡ್ ಇನ್ ಪ್ರೆಸೆನ್ಸ್ ಆಫ್ ಕ್ಲೋರೋಫಾರ್ಮ್, ಈ ಕ್ಲೋರೋಫಾರ್ಮ್ ಗ್ಯಾಸ್ನ ಈ ಸಿಲ್ವರ್ ಮೆಟಲ್ ಮೇಲೆ ಪಾಸ್ ಮಾಡಿದಾಗ ಅಥವಾ ಸಿಲ್ವರ್ ಪೌಡರ್ಗೆ ಕ್ಲೋರೋಫಾರ್ಮ್ ಗ್ಯಾಸ್ನ ಪಾಸ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಸಿಲ್ವರ್ ಕ್ಲೋರೈಡ್. ಏನು ಸಿಕ್ಕತ್ತೆ? ಸಿಲ್ವರ್ ಕ್ಲೋರೈಡ್ ಸಿಕ್ಕತ್ತೆ. ಅದ್ರ ಜೊತೆಗೆ ನಮ್ಮ ಕಾಂಪೌಂಡು ಏನಂದರೆ ಅಸಿಟಲೀನು ಫಾರ್ಮ್ ಆಗುತ್ತೆ. ಸೊ ಅಸಿಟಲೀನ್ ಫಾರ್ಮ್ ಆದ ತಕ್ಷಣವೇ ವಿ ಹ್ಯಾವ್ ಟು ಪ್ಯೂರಿಫೈ ಇಟ್, ಅದನ್ನು ಪ್ಯೂರಿಫೈ ಮಾಡ್ಕೊತಾ ಹೋಗಬೇಕು. ಸೊ that is we can even go for the laboratory method ಅಲ್ಲಿ ಕೂಡ ಮಾಡಬಹುದು. that is acetylene is prepared by the action of water and on calcium carbide. so this is calcium carbide, CaC2 calcium carbide. so calcium carbide ನ ಒಂದು ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ತಗೊಂಡು ಡ್ರಾಪಿಂಗ್ ಫನಲ್ನ ಅದಕ್ಕೆ ಅಟ್ಯಾಚ್ ಮಾಡಿ, so we can just treat it with the water. so ವಾಟರ್ನ ಟ್ರೀಟ್ ಮಾಡಿದರೆ ಆ ಕ್ಯಾಲ್ಶಿಯಂ ಕಾರ್ಬೈಡ್ಗೆ, ಸೊ ವಿ ಕ್ಯಾನ್ ಗೆಟ್ ಅಸಿಟಲೀನ್ ಸಿಗುತ್ತೆ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು ಫಾರ್ಮ್ ಆಗುತ್ತೆ, ಅದ್ರ ಜೊತೆಗೆ ವಿ ಗೆಟ್ ಅಸಿಟಲೀನ್ ಆ್ಯಂಡ್ ವಿಚ್ ಇಸ್ ನಾಟ್ ಪ್ಯೂರ್, ಇದು ಪ್ಯೂರ್ ಆಗಿರಲ್ಲ. ಅದ್ರ ಜೊತೆಗೆ ಕಾಪರ್ ಸಲ್ಫೇಟು ಇದೆಲ್ಲ ಇಂಪ್ಯೂರಿಟೀಸ್ನ ನಾವು ನೋಡ್ತೀವಿ. ಸೊ ವಿ ಕ್ಯಾನ್ ಕಲೆಕ್ಟ್ ಆ್ಯಂಡ್ ವಿ ಕ್ಯಾನ್ ವಾಶ್ ಇಟ್ ವಿತ್ ವಾಟರ್. ಸೊ ವಾಟ್ರಲ್ಲಿ ವಾಶ್ ಮಾಡ್ಕೋತಾ ಹೋದರೆ ವಿ ಆರ್ ಗೋಯಿಂಗ್ ಟು ಗೆಟ್ pure ethylene. so this is how we can prepare under laboratory. and the physical properties, it is same old as ethene ಹೆಂಗಿತ್ತು ಅನ್ಸ್ಯಾಚುರೇಟೆಡ್ ಕಾಂಪೌಂಡು, ಇದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿದ್ದರಿಂದ ಸೇಮ್ ಯೂಸು ಹಾಗೆ ಇರುತ್ತೆ, ಹಾಗೇ ಫಿಸಿಕಲ್ ಪ್ರಾಪರ್ಟೀಸ್ ಬರುತ್ತೆ. ಆ್ಯಂಡ್ ಕಮಿಂಗ್ ಟು ಕೆಮಿಕಲ್ ಪ್ರಾಪರ್ಟೀಸ್, ಸೊ ದ ಫಸ್ಟ್ ಪ್ರಾಪರ್ಟೀಸ್ ಕಂಬಸ್ಟನ್ ರಿಯಾಕ್ಷನ್, ಆಸ್ ಅಗೈನ್ ವಿ ಬರ್ನ್ acetylene with the oxygen in presence of nickel, so liberation of carbon dioxide, ವಾಟರ್ ಆ್ಯಂಡ್ ಹೀಟ್. ಇಲ್ಲಿ ನಿಮಗೆ ಅಡ್ವಾಂಟೇಜ್ ಏನು ಅಂದರೆ, ನೀವು ಮೀಥೇನು, ಇಥೇನು, ಅಸಿಟಲೀನು ಆಲ್ಮೋಸ್ಟ್ ಎಲ್ಲದಕ್ಕೂ ಈ ಕಂಬಸ್ಟನ್ ರಿಯಾಕ್ಷನ್ನು, ಅಡಿಷನ್ ರಿಯಾಕ್ಷನ್ನು ಇದೆಲ್ಲ ಸೇಮೇ ಬರುತ್ತೆ. ನೀವು ಒಂದು ಕಾಂಪೌಂಡಿಗೆ ಕಲ್ತ್ಕೊಂಡ್ರೆ ಇನ್ನೊಂದು ಕಾಂಪೌಂಡ್ಗೆ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ನಿಮಗೆ ರಿಯಾಕ್ಷನ್ನು ಹೀಗೆ ಆಗತ್ತೆ ಅಂತ ಗೊತ್ತಿರಬೇಕು, ತಪ್ಪಾಗಿ ಇದು ಮಾಡ್ಕೋಬಾರ್ದು. ಮತ್ತು ನೀವು ಆ ರಿಯಾಕ್ಟೆಂಟು ಏನು ಮಿಥೇನು, ಇಥೀನು, ಅಸಿಟಲೀನು ಇದನ್ನು ನೀವೇನು ಮಾಡ್ತಾ ಹೋಗಬೇಕು, ಚೇಂಜ್ ಮಾಡ್ಕೋತಾ ಹೋಗಬೇಕು. ಒಂದು ಕಲ್ತ್ಕೊಂಡು ಬೇರೆದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದ್ರೆ ಯು ಕ್ಯಾನ್ ಮ್ಯಾನೇಜ್. And coming to addition reaction, it is same for acetylene. as I told you, it is a triple bond. so if you add hydrogen, you are going to get ಇಥೇನ್. ಇಲ್ಲೇನಾಗುತ್ತೆ ಅಂತಂದರೆ ನಿಮಗೆ ಇಥೀನ್ ಇಲ್ಲೂ ಅಷ್ಟೇ ಈ ಟ್ರಿಪಲ್ ಬಾಂಡಲ್ಲಿ ಒಂದು ಬಾಂಡ್ ಬ್ರೇಕ್ ಆಗುತ್ತೆ, ಸೊ ಅಲ್ಲಿಗೆ ಹೈಡ್ರೋಜನ್ ಆ್ಯಡ್ ಆಗುತ್ತೆ. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಕನ್ವರ್ಷನ್ ಆಫ್ ಆಲ್ಕೈನ್ ಟು ಆಲ್ಕೀನ್. ಆಲ್ಕೈನಿಂದ ಆಲ್ಕೀನ್ ಹೆಂಗೆ ಮಾಡೋದು ಅಂತ ಏನಾದರೂ ಕ್ವಶನ್ ಕೇಳಿದರೆ ನೀವು ಈ ಮೆಥಡ್ ಯೂಸ್ ಮಾಡಬೇಕು. ಏನು ಅಂದರೆ ಯು ಹ್ಯಾವ್ ಟು ಟೇಕ್ ಲೈಕ್ ಅಸಿಟಲೀನ್ಗೆ ರಿಡಕ್ಷನ್ ರಿಯಾಕ್ಷನ್ ಮಾಡಿದರೆ ಅಥವಾ ಹೈಡ್ರೋಜನನ್ನು ಆ್ಯಡ್ ಮಾಡಿದ್ರೆ ಅಸಿಟಲೀನ್ಗೆ ಇಥೀನ್ ಬರುತ್ತೆ, ದಟ್ ಇಸ್ ಎಥಿಲೀನ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ದಟ್ ಇಸ್ ಇನ್ ಪ್ರೆಸೆನ್ಸ್ ಆಫ್ ಪ್ಲೇಟಿನಮ್ ಕೆಟಲಿಸ್ಟ್ ಅಂಡರ್ 200 ಡಿಗ್ರಿ ಸೆಂಟಿಗ್ರೇಡ್. ಎಗೇನ್ ಅಡಿಷನ್ ಆಫ್ ಹ್ಯಾಲೋಜನ್ಸ್, ಹೇಗೆ ಇಥೀನಿಗೆ ಆ್ಯಡ್ ಮಾಡಿದ್ರಿ ಹಾಗೆ ಅಸಿಟಿಲಿನ್ಗೆ ಆ್ಯಡ್ ಮಾಡ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಕಾರ್ಬನ್ ಬ್ಲ್ಯಾಕ್ ಹಿಯರ್. ಸೊ ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಕಾರ್ಬನ್ ಬ್ಲ್ಯಾಕ್ ಸಿಕ್ಕತ್ತೆ, ಆ ಜೊತೆಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಹೈಡ್ರೋಬ್ರೋಮಿಕ್ ಆ್ಯಸಿಡ್ ಸಿಕ್ಕತ್ತೆ. ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ನೀವು, ಆಯಿತಾ. ಇಲ್ಲಿ 2 ಕಾರ್ಬನ್ನು, ಹೈಡ್ರೋಜನ್ ಕೂಡ 2 ಇದೆ ಇಲ್ಲಿ, ಯಾಕಂದರೆ ಟ್ರಿಪಲ್ ಬಾಂಡ್ ಫಾರ್ಮ್ ಆಗಿಬಿಟ್ಟಿರುತ್ತೆ. ಸೊ ಒಂದು ಕಾರ್ಬನ್ಗೆ ಒಂದು ಹೈಡ್ರೋಜನು, ಇನ್ನೊಂದು ಕಾರ್ಬನ್ಗೆ ಒಂದು ಹೈಡ್ರೋಜನು, 3 ಬಾಂಡು, ಆಯಿತಾ. ಸೊ ಬಿಕಾಸ್ ವಿ ಹ್ಯಾವ್ ಟು ಮ್ಯಾನೇಜ್ ದ ವೇಲೆನ್ಸಿ ಆಫ್ carbon ಅದಕ್ಕೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಹೈಡ್ರೋಬ್ರೋಮಿಕ್ acid. and here the polymerization reaction of acetylene is very important, and this is also a typical example where we convert aliphatic hydrocarbon into aromatic hydrocarbon. ಇದನ್ನು ಎಕ್ಸಾಂಪಲ್ ಕೇಳ್ತಿರ್ತಾರೆ, ಮತ್ತು ಇದನ್ನು ಇಂಪಾರ್ಟೆಂಟ್ ರಿಯಾಕ್ಷನ್ನೇ. ಸೊ ಮತ್ತು ಟಿಪಿಕಲ್ ರಿಯಾಕ್ಷನ್ನು ಈ ಥರದ್ದನ್ನು ಕ್ವಶನ್ ಪೇಪರ್ ಟಫ್ ಮಾಡಬೇಕಾದ್ರೆ ಇದನ್ನು ಕೇಳ್ತಿರ್ತಾರೆ. ಏನಂದರೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ನ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ ನೀವು ಅಂತ. ಸೊ we can convert aliphatic into hydrocarbon by taking acetylene. 3 ಮಾಲಿಕ್ಯೂಲು ಅಸಿಟಲೀನ್ ತೊಗೊಂಡು ಅದನ್ನು ಪಾಲಿಮರೈಸೇಷನ್ ರಿಯಾಕ್ಷನ್ ಮಾಡಿದರೆ, ಇನ್ ದ ಸೆನ್ಸ್ ಇಫ್ ಯು ಕನ್ವರ್ಟ್ ಇಟ್ ದ ಮೋನೋಮರ್
ಆಫ್ ಅಸಿಟಲಿನ್ ಟು ಪಾಲಿಮರ್ ಅಗೇನ್ ವಿತ್ ಅ ರೆಡ್ ಹಾಟ್ ಟ್ಯೂಬಲ್ಲಿ ಪಾಸ್ ಮಾಡಬೇಕು ಅಸಿಟಲಿನ್. ಆ ರೆಡ್ ಹಾಟ್ ಟ್ಯೂಬಲ್ಲಿ ಅಸಿಟಲಿನ್ನ ಪಾಸ್ ಮಾಡ್ತಾ ಹೋದರೆ ನಮಗೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ನು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಆಸ್ ಬೆನ್ಸೀನ್. ನೀವು ಇದು ರಿಂಗ್ ನೋಡಿದ್ದೀರಾ ಎಲ್ಲರೂ, ಬೆನ್ಸೀನ್ ರಿಂಗು, ದಟ್ ಇಸ್ ಆರೋಮ್ಯಾಟಿಕ್ hydrocarbon. And coming to uses of acetylene, it is used in the manufacture of acetaldehyde, acetic acid, oxalic acid and vinyl chloride. All these are important chemical compound, and acetaldehyde is one of the aldehyde, that is primary aldehyde. Then acetic acid and oxalic acids are carboxylic acids, and vinyl chloride again, which is used for preparing the PVC, polyvinyl chloride na use ಮಾಡ್ಕೊಂಡು ನಾವು PVC ಪೈಪ್ಗಳಿದೆಯಲ್ಲ ಆ ಪೈಪ್ಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. And it is used in the production of oxyacetylene flame used for cutting and welding purpose. ಆವಾಗಲೇ ನಾನು ನಿಮಗೆ ಆಕ್ಸಿ ಎಥಿಲೀನ್ ಗ್ಯಾಸ್ ಬಗ್ಗೆ ಹೇಳಿದೆ, ಹಾಗೆಯೇ ಆಕ್ಸಿ ಅಸಿಟಿಲೀನ್ ಗ್ಯಾಸನ್ನು ಫ್ಲೇಮನ್ನು ಕೂಡ ಯೂಸ್ ಮಾಡ್ಕೋತೀವಿ ವೆಲ್ಡಿಂಗ್ ಶಾಪಲ್ಲಿ. ಯಾಕೆಂದರೆ ಕಟ್ಟಿಂಗ್ ಮತ್ತು ವೆಲ್ಡಿಂಗ್ ಮಾಡೋಕ್ಕೆ ಆ ಐರನ್ ಪೈಪ್ಸ್ನ ಮತ್ತು ಐರನ್ ರಾಡ್ಸ್ನ ಎಲ್ಲನೂ. ಮತ್ತು ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅನ್ ಇಲ್ಯುಮಿನೆಂಟ್. ಸೊ ಈ ಇದಕ್ಕೆಲ್ಲ ಬಲ್ಬ್ಸ್ಗೆಲ್ಲ ಅದು ಬಲ್ಬ್ಸ್ ಎಲ್ಲ ಗ್ಲೋ ಆಗೋಕ್ಕೆ ಇಲ್ಯುಮಿನೇಷನ್ ಅಂತ ಕರಿತೀವಿ. ಆ ಇಲ್ಯುಮಿನೇಟಿಂಗ್ ಏಜೆಂಟಾಗಿ ನಾವು ಅಸಿಟಲಿನ್ನ ಬಲ್ಬ್ಸ್ ಒಳಗಡೆ ಫಿಲ್ ಮಾಡ್ತೀವಿ. ಸೊ ದೀಸ್ ಆರ್ ದ ಯೂಸಸ್ ಆಫ್ acetylene. Thank you for listening and hope you understood the classes. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ನಾನು ಹೇಳಿದಾಗೆ ಒಂದು ಕ್ಲಾಸಿಫಿಕೇಷನ್ನು ಆಯಿತಾ. ಕ್ಲಾಸಿಫಿಕೇಷನ್ ಆಫ್ ಹೈಡ್ರೋಕಾರ್ಬನ್ಸ್ ನೋಡ್ಕೋಬೇಕು ನೀವು. ಮತ್ತು ವೈ ಮಿಥೈನ್ ಈಸ್ ಕಾಲ್ಡ್ ಮಾರ್ಷ್ ಗ್ಯಾಸ್ ಅಂತ ಕೇಳ್ತಿರ್ತಾರೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಮಿಥೇನ್ದು ಸಿಂಥಸಿಸ್ ತುಂಬ ಇಂಪಾರ್ಟೆಂಟು, ಜೊತೆಗೆ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಂಪಾರ್ಟೆಂಟ್, ಅದನ್ನು ಕೂಡ ನೋಡ್ಕೋಬೇಕು ನೀವು. ಅದು ಬಿಟ್ಟು ಇಥೇನು ಮಿಥೇನ್ ಎರಡು ಒಂದೇ ಥರ ಬರೋದ್ರಿಂದ ನೋ ನೀಡ್ ಟು ವರಿ ಮಚ್. ಬಟ್ ಎಥಿಲೀನ್ದು ನೀವು ಕೆಮಿಕಲ್ ಪ್ರಾಪರ್ಟೀಸು, ಎಸ್ಪೆಷಲಿ ಪಾಲಿಮರೈಸೇಷನ್ ರಿಯಾಕ್ಷನ್ನು ಮತ್ತು ಇಥಿನ್ನ ಸಿಂಥಸಿಸು ಜೊತೆಗೆ ಅಪ್ಲಿಕೇಶನ್ಸು. ಹಾಗೆ ಅಸಿಟಲಿನಿಗೆ ಬಂದರೆ ಎಗೇನ್ ಅಸಿಟಲಿನ್ದು ನೀವು ಸಿಂಥಸಿಸ್ ನೋಡ್ಕೋಬೇಕು, ಜೊತೆಗೆ ಎರಡು ಇಂಪಾರ್ಟೆಂಟ್ ರಿಯಾಕ್ಷನ್ನು ನಾನು ಆವಾಗಲೇ ಹೇಳಿದಾಗೆ ಒಂದು ಪಾಲಿಮರೈಸೇಷನ್ ರಿಯಾಕ್ಷನ್ನು ಮತ್ತು ಇನ್ನೊಂದು ಹೌ ಯು ಇಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ಅಂತ. ಸೊ ಜೊತೆಗೆ ಯು ಹ್ಯಾವ್ ಟು ಗೋ ಫಾರ್ ದ ಅಪ್ಲಿಕೇಶನ್ ಆಫ್ acetylene. So these are some important things you have to go with the hydrocarbon chapter, one of the important chapter where you can expect both 5 mark question as well as 3 mark question. Thank you.